ನನ್ನಲ್ಲಿ ಅಕ್ಷತಾ ಕಿಚನ್ ದಲ್ಲಿ 2 ಪಾಲಿಸಿ ಇದೆ. ಒಂದು ತಟ್ಟೆಗೆ ಹಾಕಿರೋ ಅನ್ನ ವೇಸ್ಟ್ ಮಾಡಂಗಿಲ್ಲ, ಇನ್ನೊಂದು ಇಂಗ್ಲಿಷ್ ಅಲ್ಲಿ ಮಾತಾಡೋ ಹಂಗಿಲ್ಲ. ನಾನೇ ಮಾಡಿರೋದು ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಇಲ್ಲ, ತುಂಬಾ ಚೆನ್ನಾಗಿದೆ. ಮಳೆ ಬರ್ದಿದ್ದಾಗ ಅಂತ ಹೇಳಿ ಮೇ ತಿಂಗಳು ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಅಂತ ಅವಾಗ ಈ ತರ ಪಾಯಸ ಮಾಡಿ ಅದ್ರ ಮೇಲೆ ಬೂಂದಿ ಎಲ್ಲ ಹಾಕಿ ಅಂತಿ ಮೇಲೆ ಕೂರಿಸ್ತಾರೆ. ಅದ್ ತಿಂದು ಹಿಂಗೆ ಚಪ್ಪಸ್ಕೊಂಡ್ ತಿಂತಾ ಇದ್ರೆ ಮಜಾನೇ ಬೇರೆ ಆಗುತ್ತೆ. ಈ ರುಚಿ ಮನೇಲಿ ಮಾಡಿದ್ ಬರ್ತಾ ಇರಲ್ಲ. ಬಟ್ ನಿಮ್ದು ರುಚಿ ಸಖತ್ತಾಗಿದೆ. ಹೌದಾ? ಹೌದು. ಥ್ಯಾಂಕ್ ಗುಡ್ ಅಕ್ಷತಾ, ಗುಡ್. ಅಂತ ಟಾಪ್ ಲೆವೆಲ್ ಕ್ರಿಕೆಟ್ ಸೆಲೆಬ್ರಿಟಿ ರಿಜೆಕ್ಟ್ ಮಾಡಿದ್ರು ಅಕ್ಷತಾ. ಅಂದ್ರೆ ಅವ್ರಿಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಅಂದ್ರೆ ಇವಾಗ ನೀವ್ ಹೇಳ್ದಂಗೆ ಬಂದಿರ್ಬೋದು, 5 ಲಕ್ಷ ಕೊಡ್ತೀನಿ, 20,000 ಕೊಡ್ತೀನಿ, 50,000 ಕೊಡ್ತೀನಿ ಅಂದ್ರೆ ಒಂದು ಎಜುಕೇಶನ್ಗೆ ವ್ಯಾಲ್ಯೂನೇ ಇಲ್ದಂಗ ಆಗ್ಬಿಟ್ಟಿದೆ. ನೀವು ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರ್ಬೇಕು. ಹೌದಾ? ಹೌದು. ಈಗ ನಮ್ಮಂಗೆ ಮಿಡಲ್ ಅಂದ್ರೆ ಸೊ ಹಂಗಂಗೆ ಪಾಸ್ ಆಗಿದ್ರೆ, ಗಾಂಧಿ ಪಾಸ್ ಆಗಿದ್ರೆ ನಿಮಗ್ ನೀವ್ ಅನ್ಕೊಬಹುದು ಅಷ್ಟೇ, ನಾನು ಓದ್ಬೇಕು ಅಂತ ಹೇಳಿ. ಆಕಾಶ್ ಅವ್ರಿಲ್ಲ, ನಾನ್ ಡೈಲಿ ರೆಗ್ಯುಲರ್ ಆಗಿ ಕರ್ಕೊಂಡು ಹೋಗ್ತೀನಿ ಬಿಡು ಅಂತ ಹೇಳಿ ಅವ್ರು ಪುಷ್ ಮಾಡಿದ್ಮೇಲೆ ನಾನು ಆಯ್ತು ಅಂತ ಇದ್ ಮಾಡಿದೆ. ಯಾಕಂದ್ರೆ ಆ ಟೈಮಲ್ಲಿ ನನಗೆ ತುಂಬಾ ವಾಮಿಟಿಂಗ್ ಇತ್ತು. ನೋಡಿ, ಮೊದಲನೇ ಮಗು ಪ್ರೆಗ್ನೆನ್ಸಿನಲ್ಲಿ ಅಡ್ಮಿಷನ್ ಆಗ್ತಾರೆ, 2ನೇ ಮಗು ಪ್ರೆಗ್ನೆನ್ಸಿನಲ್ಲಿ ಅವಾರ್ಡ್ ತಗೊಳ್ತಾರೆ. ಇವೆಲ್ಲ ಮಾಡೋ ಬದಲು 1-2-3 ಲಕ್ಷ ಕೊಟ್ಬಿಟ್ಟು ಚೀಟಿ ಗಿಟಿ ಹಾಕೊಂಡು ಎತ್ಬಿಟ್ಟು ಡಾಕ್ಟರೇಟ್ ತಗೋದಿತ್ತಲ್ಲ. ಅದಕ್ಕೆ ಎಲ್ಲಿದೆ ವ್ಯಾಲ್ಯೂ? ಒಂದು ಡಾಕ್ಟರೇಟ್ ನ ತಗೊಳಕ್ಕೆ 8 ಲಕ್ಷ ಹಿಡಿಲಿಲ್ಲ, 8 ವರ್ಷ ಹಿಡಿತು. ಇದು ನಿಜವಾದ ಡಾಕ್ಟರೇಟ್. ರೋಲಿಂಗ್ ಮೇಡಮ್, ರೆಡಿ, ರೋಲಿಂಗ್. ಸಾರಿ ನಾನು ಅವ್ರದೇ ವಿಡಿಯೋ ನೋಡ್ತಾ ಇದ್ದೆ. ಇವತ್ತು ಬರೋರು ಒಳ್ಳೆ ಕಂಟೆಂಟ್ ಕೊಟ್ಟು ವಿಡಿಯೋ ಮಾಡಿದ್ರು, ಅದನ್ನೇ ನೋಡ್ತಾ ಇದ್ದೆ. ಮರ್ತೇ ಹೋಗ್ಬಿಡ್ತು ಅವ್ರು ಬರ್ತಾರೆ ಅಂತ. ಸಾರಿ. ಒನ್ಸ್ ಅಗೇನ್ ಅಕ್ಷತಾ ಕಿಚನ್ಗೆ ಸ್ವಾಗತ. ಇವತ್ತು ಅಕ್ಷತಾ ಕಿಚನ್ಗೆ ಬರ್ತಿರುವಂತಹ ಒಬ್ಬ ಗೆಸ್ಟ್, ಡಾರ್ಲಿಂಗ್, ಸಹೇಲಿ, ಸ್ನೇಹಿತೆ ಅಂತೆಲ್ಲ ಕರೆಯೋ ಹಾಗಿಲ್ಲ, ಈಗ ಡಾಕ್ಟರ್ ಅಂತ ಕರಿಬೇಕು. ಡಾಕ್ಟರ್ ನಂದಿನಿ, ಯೂಟ್ಯೂಬರ್. ನಮ್ಮ ಅಕ್ಷತಾ ಕಿಚನ್ಗೆ ಮೊದಲನೇ ಬಾರಿಗೆ ಯೂಟ್ಯೂಬರ್ನ ನಾವು ಕರೆಸ್ತಾ ಇದೀವಿ, ಅದ್ರಲ್ಲೂ ಫೀಮೇಲ್. ಆ ಫೀಮೇಲ್ ಹಿಂದೆ ಮೇಲ್ ಇದಾರಾ ಇಲ್ವಾ ಅನ್ನೋದು ನಾವು ತಿಳ್ಕೊಳ್ಳೋಣ. ಆದರೆ ಅಕ್ಷತಾ ಕಿಚನ್ಗೆ ಯೂಟ್ಯೂಬರ್ನ ಕರೆಸುವ ಉದ್ದೇಶ ನಾಟಿ ಬಾತು ನಟಿ ಮಾತುನಲ್ಲಿ ಏನಾಗಿತ್ತು ಅಂದ್ರೆ, ಹಲವಾರು ಸೆಲೆಬ್ರಿಟಿ ಅಂದ್ರೆ ಎಲ್ಲ ಸ್ಟಾರ್ಗಳು, ತೆರೆ ಮೇಲೆ ಮಿಂಚೋರೆ ಅಲ್ಲ. ಊರೂರು ಹಳ್ಳಿಗಳಲ್ಲೂ ಕೂಡ ತಿರುಗಾಡಿ ರೂರಲ್ ಇಂದ ಅವರು ಆರಿಸಿರುವಂತ ಸೆಲೆಬ್ರಿಟಿಗಳನ್ನ ನಾವು ಒಪ್ಕೊಳ್ಳೇಬೇಕು. ನಿಜವಾಗ್ಲೂ ನಮ್ಗೆ ಇವ್ರೋ ಸೆಲೆಬ್ರಿಟಿ ಅಂತ ಅಂದಾಗ ಅವ್ರು ತೋರ್ಸೋರು ನಮ್ಗೆ ನಿಜವಾಗ್ ಸೆಲೆಬ್ರಿಟಿ ಆಗ್ಬಿಡ್ತಾರೆ. ಅಂಥವ್ರನ್ನೆಲ್ಲ ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರ ಮಾಧ್ಯಮದಿಂದ. ಅವ್ರ ಮಾಧ್ಯಮ ಯಾವುದು? ಅವರೇ ಮಾಧ್ಯಮ. ಅವರೇ ಒಂದು ಮಾಧ್ಯಮನ ಓಪನ್ ಮಾಡಿದ್ದು, ಡಿಜಿಟಲ್ ಮಾಧ್ಯಮ. ಇಷ್ಟರಲ್ಲಾಗ್ಲೇ ನಿಮ್ಗೆ ಗೊತ್ತಾಗಿದೆ. ಹಲೋ ಡಿಜಿಟಲ್ ಮಾಧ್ಯಮ ಅಂದ ತಕ್ಷಣ ಆ ಟ್ರೋಲ್ ನ ನೆನ್ಪು ಮಾಡ್ಕೋಬೇಡಿ. ತುಂಬಾ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಟ್ಟಿದ್ದಾರೆ ಅವರು. ಟ್ರೋಲ್ ಬಗ್ಗೆನೂ ಮಾತಾಡೋಣ, ಒಳ್ಳೊಳ್ಳೆ ಕಂಟೆಂಟ್ ಬಗ್ಗೆನೂ ಮಾತಾಡೋಣ. ಅದಕ್ಕಿಂತ ಹೆಚ್ಚಾಗಿ ನಂದಿನಿ ತುಂಬು ಗರ್ಭಿಣಿ. ಆ ಗರ್ಭಿಣಿನ ನನ್ನ ಅಕ್ಷತಾ ಕಿಚನ್ಗೆ ಮೊದಲನೇ ಬಾರಿ ಬರ್ತಿರುವಂತಹ ಗರ್ಭಿಣಿ ಹೆಂಗಸು. ಆಕೆನ ನಾನು ಬರ ಮಾಡ್ಕೊಳ್ತಾ ಆಕೆನೇ ಕೇಳ್ತೀನಿ, 3 ಆಯ್ಕೆ ಕೊಡ್ತೀನಿ: ಊಟ, ಉಡುಗೊರೆ ಮತ್ತೆ ಉಡುಪು. ಈ 3ರಲ್ಲಿ ನಿಮ್ಗೆ ಯಾವ್ದು ಬೇಕು ಅಂತ ತಿಳ್ಕೊಬೇಕು ಅಂತ ನಿಮ್ಗೂ ಆಸಕ್ತಿ ಇದೆಯಾ? ಹಾಗಿದ್ರೆ ನಿಮ್ಗಿಂತ ಹೆಚ್ಚು ಆಸಕ್ತಿ ನನಗಿರೋದ್ರಿಂದ ಅವ್ರನ್ನ ಕರೆದು ಬಿಡೋಣ. ನಂದಿನಿ, ವೆಲ್ಕಮ್ ಟು ಅಕ್ಷತಾ ಕಿಚನ್. ಮೈ ಡಿಯರ್ ಅಕ್ಷತಾ. ವೆಲ್ಕಮ್ ನಂದಿನಿ. ಥ್ಯಾಂಕ್ ಯು. ಈಗ ವೆಲ್ಕಮ್ ನಂದಿನಿ ಅನ್ನಂಗೂ ಇಲ್ಲ ಈಗ. ಹೆಂಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಓ ಸೂಪರ್. ಮಗ ಮನೇಲಿದ್ದಾನೆ, ಫ್ರೆಂಡ್ ಮನೇಲೇ ಇದ್ದಾನೆ. ಮುಗಿಸ್ಕೊಂಡು ಹೋಗ್ಬೇಕು. ಇಲ್ಲಿರೋ ಮಗ ನನ್ ಜೊತೆನೆ ಇದೆ. ಬೇಜಾರ್ ಮಾಡ್ಕೊಂಡಿದ್ದ ನನ್ ಬಿಟ್ಟಿದ್ದನ್ ಕರ್ಕೊಂಡು ಹೋಗ್ತಿದೀಯಮ್ಮ ಅಂತ? ಇಲ್ಲ, ಹಾಗೇನಿಲ್ಲ, ಅಡ್ಜಸ್ಟ್ ಆಗಿದ್ದಾರೆ ನಮ್ಗೆಲ್ಲ. ಎಷ್ಟ್ ತಿಂಗಳು ನಂದಿನಿ? 7 ತಿಂಗಳು. ಇನ್ನೇನೋ? ಹೌದು, ಇದು ಇನ್ನೊಂದು 2 ಮಂತ್ಸ್ ಅಷ್ಟೇ. ಹುಡ್ಗನೋ ಹುಡ್ಗಿನೋ? ಯಾವ್ದಾದ್ರು ಓಕೆ. ಇನ್ನು ಇಲ್ಲ ಚೆಕ್ ಮಾಡ್ಸಿಲ್ಲ? ಇಲ್ಲ. ನಂದಿನಿ, ನಮ್ಮ ಡಿಜಿಟಲ್ ಮಾಧ್ಯಮದ ನಂದಿನಿ. ಇವಾಗ ಸಾರಿ ನಂದಿನಿ, ಸಾರಿ. ಯಾಕೆ? ವೆಲ್ಕಮ್ ಡಾಕ್ಟರ್ ನಂದಿನಿ. ಓ ಥ್ಯಾಂಕ್ ಯು ಸೋ ಮಚ್. ಇವರು ಇವಾಗ ಡಾಕ್ಟರ್ ನಂದಿನಿ. ಮಾತಾಡೋಣ, ಊಟ ಮಾಡ್ತಾ ಮಾತಾಡೋಣ. ಮತ್ತೆ ಬೈಕೆ ಮೊದಲನೇ ಬಾರಿಗೆ ಒಬ್ಬ ಗರ್ಭಿಣಿ ನಮ್ಮ ಕಿಚನ್ಗೆ ಬಂದಿರೋದು ನಮ್ಮ ಸೌಭಾಗ್ಯ. ವೆಲ್ಕಮ್. ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಕ್ಷರ್ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅಂತ ಹೇಳಿ ನಾನು ಅವ್ರ ಬಿಗ್ ಬಾಸ್ ಇಂದ ನೋಡಿದ್ದೆ. ಬಟ್ ನಿಮ್ದು ಈ ಶೋ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಯಾವತ್ತಾದ್ರೂ ಒಂದಿನ ಅಡ್ಗೆ ಕರೀತಾರೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಆ ಟೈಮ್ ಇವಾಗ ಬಂದಿದೆ. ಅದಕ್ಕೆ ನೀವು ಪ್ರೆಗ್ನೆಂಟ್ ಆಗ್ಬೇಕಾಗಿ ಬಂತು ನೋಡಿ. ಓ ಮೈ ಗಾಡ್. ವೆಲ್ಕಮ್ ನಂದಿನಿ ಅವರೇ.
ಹೇಳಿ ಅಕ್ಷತಾ. ಅವರಿಗೆ ಇವರೇ ಇಲ್ಲ ಯಾಕೆ? ಯಾಕೆ ನಾನು ಅವರೆಕಾಳು ಗೊಜ್ಜು ತಂದಿದ್ದೀನಿ. ಓ, ಸೀಸನ್. ಸೀಸನ್ ಅದು ಹಿತ್ಕಿದ ಅವರೆಕಾಳ್ದು. ವಾವ್. ಎಸ್, ನಮ್ಮಮ್ಮ ಮಾಡಿ ತಿಂದಿದ್ದಷ್ಟೇ, ಮತ್ತೆ ನಾನೆಲ್ಲ ಮಾಡ್ಕೊಂಡು ತಿನ್ನಕ್ ಆಗಿಲ್ಲ. ನಾನೇ ಮಾಡಿದೀನಿ ಇವತ್ತು. ಓ, ಹೌದಾ? ಎಸ್, ವಾವ್. ಅದೇನು ಅಂತ ಆಮೇಲೆ ತೋರಿಸ್ತೀನಿ. ಓಕೆ. ಅದಕ್ಕೂ ಮೊದ್ಲು ಹ್ಮ್. ನೀವ್ ಹೇಳಿ. ಹ್ಮ್. ಆ ಬಸ್ರಿ ಬೈಕೆ ಅಂತೂ ಇರುತ್ತೆ. ಏನೇನೋ ನಾವೇನು ಇಷ್ಟಪಡ್ತೀವಿ ಅದು ಪ್ರೆಗ್ನೆಂಟ್ ಆದಾಗ ಆ ಇಷ್ಟಗಳು ಬೇರೆ ಆಗ್ಬಿಡುತ್ತೆ, ನಮ್ಗೆ ಗೊತ್ತು. ಈಗ ನೀವು 3 ಆಯ್ಕೆ ಇದೆ ನಿಮ್ ಮುಂದೆ. 3 ಒಂದೇ ಕೊಡೋದು. 3 ಇಲ್ಲ, ಅಕ್ಷತನ್ ಸ್ವಲ್ಪ ಹೃದಯ ದೊಡ್ಡದು, ಕೊಟ್ಬಿಡ್ತಾಳೆ. ಈಗ ಏನೋ ಮಾಡ್ಬಿಡೋಣ ಅನ್ನಂಗಿಲ್ಲ. ಯೋಚನೆ ಮಾಡಿ. ಊಟ, ಉಡುಪು, ಉಡುಗೊರೆ, 3ರಲ್ಲಿ ಯಾವ ಹೂ ಬೇಕು ನಿಮ್ಗೆ? ನನ್ಗಿದೇ ಬೇಕು ರೀ. ಜನಮನ ಅಂಗಡಿ ಕಲೆಕ್ಷನ್ ರೀ ಇದು. ಒಳ್ಳೆ ಸೀರೆ ನೋಡಿ, ಶಾಕುಂತಲ ಮತ್ತೆ ಜಿಂಕೆ ಹೋಗ್ತಿರೋದು, ಹ್ಯಾಂಡ್ ಎಂಬ್ರಾಯ್ಡ್ರಲ್ಲಿ ಕಾಟನ್ ಸಿಲ್ಕ್ ಜೊತೆ ಮಾಡ್ಸಿರೋದು. ನೀವು ಉಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಸಿಗಲ್ಲ, ನೀವ್ ಬೇಕಾದ್ರೆ ಇದನ್ನ ಸ್ಕ್ರೀನ್ ಶಾಟ್ ಏನೋ ತೆಕ್ಕೊಂಡು ಸರ್ಚ್ ಮಾಡಿ, ಸಿಗಲ್ಲ. ಆಗ್ಲಿ, ಇದು ಇನ್ಯಾವತ್ತೂ ಒಂದಿನ ತಗೋಬೋದಾದ್ರೆ ಊಟ ನೀವು ಮಾಡಿದ್ದು ಈ ಟೈಮಿಗೆ, ಈ ಇಷ್ಟಕ್ಕೆ, ಈ ಸಮಯಕ್ಕೆ. ಇವಾಗ ಬೇರೆ ಮಧ್ಯಾಹ್ನ ಆಗಿದೆ, ಹೊಟ್ಟೆ ಹಚ್ಚಾಗ್ತಿದೆ. ಹಾ. ಇದು ಉಡುಗೊರೆ. ಊಟ ಆದ್ಮೇಲೆ ನೀವು ಕೊಡ್ತೀರಾ ಅಂತ ಗೊತ್ತು. ಅದು ಮೊದ್ಲೇ ಹೇಳ್ಬಿಡ್ತೀನಿ, ಅಷ್ಟೆಲ್ಲ ಇಲ್ಲ, ಒಂದೇ ಕೊಡೋದು, ಆರಿಸ್ಕೊಳ್ಳಿ ಅಂತ. ನನಗೆ ಊಟನೇ ಸಾಕು, ಉಡುಗೊರೆನೂ ಬೇಡ, ಈ ಉಡುಪುನೂ ಬೇಡ. ನಮ್ಮ ಹತ್ರ ಬೇಡ. ಒಟ್ನಲ್ಲಿ ನಂದಿನಿ ಅವರು ಫುಡ್ಡಿ ಅಂತ ಹೇಳ್ಬೋದಾ? ಹೌದೌದು, ಫುಡ್ಡೇನೆ. ಬಟ್ ಊಟದ ಮಹತ್ವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನಿರ್ಬೋದು? ಓಪನ್ ಮಾಡಿ ಗೆಸ್ ಮಾಡಿ. ನನ್ಗ ಅನ್ಕೊಳ್ತೀನಿ ನಿಮ್ದ್ರಲ್ಲಿ ಯಾವಾಗ್ಲೂ ನಾಟಿ ಸ್ಟೈಲ್ ಇರುತ್ತಲ್ಲ, ಅದ್ರಲ್ಲಿ ಬೇರೆ ಇಚ್ಕಿದ ಅವರೆಕಾಳು ಅಂತ ಹೇಳ್ತೀರಾ. ಕನ್ಫ್ಯೂಷನ್ ಆಗ್ತಾ ಇದೆ ನನ್ಗೆ, ವೆಜ್ಜಾ ನಾನ್ ವೆಜ್ಜಾ ಅಂತ ಹೇಳಿ. ಇದ್ರಲ್ಲಿ ಪೂರಾ ವೆಜ್ ಇದೆ. ನಾನೇನಯ್ಯ ತಪ್ಪು ಮಾಡ್ದೆ? ಪೂರಾ ವೆಜ್ ಇದೆಯಾ? ಓಕೆ. ಬೇಜಾರಾಗ್ಬಿಡ್ತು. ಇಲ್ಲ ಇಲ್ಲ, ಬೇಜಾರೇನಾಗಿಲ್ಲ. ಇದ್ರಲ್ಲಂತೂ ಪೂರಾ ವೆಜ್ ಇದೆ. ಓಕೆ, ಓಪನ್ ಮಾಡಿ. ಫಸ್ಟ್ ಟೈಮು 7 ತಿಂಗಳಾದ್ಮೇಲೆ ಒಬ್ರು ನನ್ಗೋಸ್ಕರ ಫುಡ್ ರೆಡಿ ಮಾಡ್ಕೊಂಡು ತಗೋ ಬಂದಿರೋದು. ಯಾಕಂದ್ರೆ ಇದುವರೆಗೂ ನಾನೇ ರೆಡಿ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಅಕ್ಷತಾ. ಥ್ಯಾಂಕ್ ಯು ಸೋ ಮಚ್. ಓಪನ್ ಮಾಡ್ಲಾ? ಎಸ್. ಓ, ಸ್ವೀಟ್ ಇಟ್ಟಿದ್ದೀರಾ? ಸ್ವೀಟ್ ಇದೆ, ಓಕೆ. ಬೂಂದಿ ಇದೆ, ಆದ್ರೆ ಪಾಯಸ. ವಾವ್. ಹೆಸರು ಬೇಳೆ. ಓ, ಈಗ ಪ್ರೆಗ್ನೆಂಟ್ ಅವ್ರಿಗೆ ಸಿಹಿ ಕೊಡ್ಬೇಕಂತೆ ಫಸ್ಟ್. ಅದಕ್ಕೆ ಈ ಸಿಹಿ ಓಕೆ. ಒಂದು. ಇನ್ನೊಂದು ಸಲಾಡ್ ತುಂಬಾ ಒಳ್ಳೇದು ಹೆಲ್ತಿಗೆ. ಓಕೆ. ಇವಾಗ ನೀವು ನಂಗೆ ಇದನ್ನ ತಿಂದು, ಈಗ ಬೂಂದಿ ಒಂದೇ ತಿನ್ನೋದಲ್ಲ, ಇದು ಹೇಗ್ ತಿನ್ನೋದು ಅಂದ್ರೆ, ಈ ಬೂಂದಿ ಏನಿದೆ ಅದನ್ನ ಒಳಗಡೆಗೆ ಹಾಕಿ ಪಾಯಸದೊಳಗಡೆ. ಅಂದ್ರೆ ನೀವು ಇದ್ಕಿದ್ದ ಅವರೆಕಾಳು ಅಂತ ಏನೋ ಹೇಳಿದ್ರಲ್ಲ, ಸುಮ್ನೆ ನನ್ಗೆ ಕಿಂಡಲ್ ಮಾಡಿದ್ದ? ಅದು ಬರುತ್ತೆ. ಓ, ಆದ್ರೆ ನೀವ್ ಒಬ್ರೇ ಯಾಕೆ ತಿಂತೀರಾ? ನಿಮ್ ಜೊತೆ ಇನ್ನೊಬ್ರು ಕರೆಸ್ತೀನಿ, ಒಟ್ಟಿಗೆ ತಿನ್ನಿ. ನನ್ ಜೊತೆ ಇನ್ಯಾರು? ಹೇಳ್ತೀನಿ. ಈ ಮೊದ್ಲು ಸ್ವೀಟ್ ಇಂದ ಶುರು ಮಾಡಿ. ಓಕೆ, ಥ್ಯಾಂಕ್ ಯು ಅಕ್ಷತಾ. ಯಾವ್ದು ಪಾಯಸ ಇದು? ಅಕ್ಕಿ ಮತ್ತೆ ಹೆಸರು ಬೇಳೆ. ಓ, ನೀವ್ ತಗೊಳ್ಳಿ. ನೋ ನಂದಿನಿ, ನೀವು ತಿನ್ಬೇಕು ಫಸ್ಟ್. ನಾನೇ ತಿನ್ನಿಸ್ತೀನಿ ನಿಮ್ಗೆ. ನಿಮ್ ಮನೆಯವ್ರು ನೋಡಿದ್ರೆ ಇದನ್ನೆಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲ? ಇಲ್ಲಪ್ಪ, ಯಾಕೆ ಬೇಜಾರ್ ಮಾಡ್ಕೊಳ್ತಾರೆ? ಅವ್ರಿಗೆ ಹೇಳ್ತೀನಿ, ಇನ್ನಾದ್ರೂ ನೀವು ಮಾಡ್ಕೊಡಿ ಅಂತ ಹೇಳಿ. ಅದೇ ನನ್ನ ಹತ್ರ ತಿನ್ನಿಸ್ಕೊಳ್ಳಲ್ಲ ನೋಡಿ ಹೆಂಗೆ ನಂದಿನಿ ಅಂತ. ಸಕ್ಕತ್ತಾಗಿದೆ. ಹಂಗೆ ನೀವು ತಗೊಳ್ಳಿ. ನಾನೇ ಮಾಡಿರೋದು, ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಇಲ್ಲ, ತುಂಬಾ ಚೆನ್ನಾಗಿದೆ. ಆದ್ರೆ ನೀವೇನಾದ್ರೂ ಪಾಯಸದ ಜೊತೆ ಬೂಂದಿ ಹಾಕೊಂಡ್ ತಿಂದಿದ್ದೀರಾ? ಜಾತ್ರೆ ಮತ್ತೆ ಊರ್ ಹಬ್ಬ ಪರಗಳಲ್ಲಿ ಇಸ್ತ್ರಿ ಮೇಲೆ ಎಲೆ ಮೇಲೆ ಪಾಯಸ ಹಾಕಿ ಆಮೇಲೆ ಒಂದ್ ಬೂಂದಿ ಹಾಕಿ ಹಿಂಗ್ ನೆಕ್ಕೊಂಡ್ ತಿನ್ನೋ ಮಜಾ ಮಾಡಿದೀರ? ಅವೆಲ್ಲ ಮಾಡಿದೀನಿ, ಅದೆಲ್ಲ ಮಾಡಿದ್ದೀನಿ. ಯಾವ ಊರ ಜಾತ್ರೆ ನೆನಪಾಗುತ್ತೆ ನಿಮ್ಗೆ? ನಮ್ಮ ಅಜ್ಜಿ ಮನೆದು ಕರಡಿಬೆಟ್ಟ ಎಸ್ಟೇಟ್ ಅಲ್ಲಿ ಕೆಂಚಂಬ ಟೆಂಪಲ್ ಜಾತ್ರೆ ನಡೆಯುತ್ತೆ. ಅವಾಗ ಈ ತರದ ಅಜ್ಜಿ ಮನೆಯಲ್ಲೆಲ್ಲ ಮಾಡ್ತಾ ಇರ್ತಾರೆ. ಮತ್ತೆ ಊರ್ ಕಡೆ ಎಲ್ಲ ಪರಾವು ಎಲ್ಲ ವರ್ಷಕ್ಕೊಂದ್ಸಲ ಮಾಡ್ತಾರೆ, ಮಳೆ ಬರ್ದಿದ್ದಾಗ ಅಂತ ಹೇಳಿ. ಮೇ ತಿಂಗಳು ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಅಂತ. ಅವಾಗ ಈ ತರ ಪಾಯಸ ಮಾಡಿ ಅದ್ರ ಮೇಲೆ ಬೂಂದಿ ಎಲ್ಲ ಹಾಕಿ ಅಂತಿ ಮೇಲೆ ಕೂರಿಸ್ತಾರೆ. ಅದ್ ತಿಂದು ಹಿಂಗೆ ಚಪ್ಪಸ್ಕೊಂಡ್ ತಿಂತಾ ಇದ್ರೆ ಮಜಾನೇ ಬೇರೆ ಆಗುತ್ತೆ. ಈ ರುಚಿ ಮನೇಲಿ ಮಾಡಿದ್ ಬರ್ತಾ ಇರಲ್ಲ. ಅರೆ ಬಟ್ ನಿಮ್ದು ರುಚಿ ಸಖತ್ತಾಗಿದೆ. ಹೌದಾ? ಹೌದು. ಥ್ಯಾಂಕ್ ಗುಡ್ ಅಕ್ಷತಾ, ಗುಡ್. ಸಲಾಡ್ ಇದು ಮಾಮೂಲಿ ಯೂನಿವರ್ಸಲ್ ಟೇಸ್ಟ್ ಇದು. ಉಪ್ಪು ಹಾಕ್ತೀವಿ ಅದಕ್ಕೆ? ಬೇಕಂದ್ರೆ ಹಾಕೋಬಹುದು. ಬೇಡ, ಇಷ್ಟೋಕೆ.
ಈಗ ನೀವ್ ಯಾಕೆ ತಿನ್ಬೇಕು. ಹ್ಮ್. ನನ್ನಲ್ಲಿ ಅಕ್ಷತಾ ಕಿಚನ್ ದಲ್ಲಿ 2 ಪಾಲಿಸಿ ಇದೆ. ಏನು? ಒಂದು ತಟ್ಟೆಗೆ ಹಾಕಿರೋ ಅನ್ನ ವೇಸ್ಟ್ ಮಾಡಂಗಿಲ್ಲ, ಹ್ಮ್. ಇನ್ನೊಂದು ಇಂಗ್ಲಿಷ್ ಅಲ್ಲಿ ಮಾತಾಡೋ ಹಾಗಿಲ್ಲ. ಸರಿ, 2 ಡೀಲ. 2 ಡೀಲು. ಇದು ನೀವ್ ಮಿಕ್ಸಂಗಿಲ್ಲ, ಫುಲ್ ತಿನ್ಬೇಕು. ತಿಂತೀನಿ. ಇಲ್ಲ ಅಂದ್ರೆ ಇನ್ನೊಬ್ರನ್ನ ಕರಿತೀನಿ. ಅಂದ್ರೆ ನಾನ್ ತಿಂದಿರೋದು ಇನ್ಯಾರು ತಿಂತಾರೆ? ನಿಮ್ಮವ್ರನ್ನೇ ಕರೆಯೋಣ. ಅಮ್ಮ ಅವ್ರು ಯಾರು? ತಿನ್ನಿ. ಓಕೆ. ಡಾಕ್ಟರ್ ನಂದಿನಿ ಜೊತೆ. ಡಾಕ್ಟರ್ ನಂದಿನಿ, ಒಂದ್ ಮಾತ್ ಕೇಳ್ತೀನಿ ನಿಮ್ಗೆ. ಈಗ ನಿಮ್ಗೆ ಡಾಕ್ಟರೇಟ್ ಸಿಕ್ತು. ಹೌದು. ಇವಾಗ ನೀವೇ ಅದ್ರ ಬಗ್ಗೆ ಎಲ್ಲರಿಗೂ ಹೇಳ್ಬೇಕು. ಹ್ಮ್. ಡಾಕ್ಟರೇಟ್ ಅಂತ ಅಂದ್ರೆ ಕೆಲವ್ರಿಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಕೊಟ್ರೆ ಸಿಕ್ಬಿಡುತ್ತೆ ಅಂತ ಒಂದಿದೆ. ಇನ್ನೊಂದು ಗೌರವವಾಗಿ ಕೊಡೋದು. ಅವ್ರ ಕೆಲ್ಸ ನೋಡಿ ಯಾವ್ದಾದ್ರು ಯೂನಿವರ್ಸಿಟಿ ಗೌರವಾನ್ವಿತವಾಗಿ ಡಾಕ್ಟರೇಟ್ ಕೊಡ್ತಾರೆ. ನಿಮಗ್ ಸಿಕ್ಕಿರೋದು ರಿಸರ್ಚ್ ಬೇಸ್ ಮೇಲೆ. ಹೌದು. ನೀವು ಸ್ಕಾಲರ್. ಹೌದು. ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ಕ್ಲಿಯರ್ ಮಾಡ್ಕೊಂಬಿಡಿ. ಡಾಕ್ಟರೇಟ್ ಅಂದ ತಕ್ಷಣ ದುಡ್ಡು ಕೊಟ್ರೆ ಡಾಕ್ಟರೇಟ್ ಸಿಕ್ಬಿಡುತ್ತೆ ಅಂತ ಎಷ್ಟು ಜನ ಅನ್ಕೊಂಡಿರ್ತಾರ. ಬಟ್ ಇವರು ಸ್ಕಾಲರ್. ಎಷ್ಟು ವರ್ಷ ಯಾವ ಸಬ್ಜೆಕ್ಟ್ ಮೇಲೆ ಏನ್ ರಿಸರ್ಚ್ ಮಾಡಿದಾರೆ, ಅವ್ರ ಗೈಡ್ ಯಾರಾಗಿದ್ರು ಅನ್ನೋದನ್ನ ತಿಂತ ನಮ್ಗೆ ಹೇಳ್ತಾರೆ. ಅದಕ್ಕೂ ಮುಂಚೆ ರಾಹುಲ್ ದ್ರಾವಿಡ್ ಅವ್ರು ಇದಾರಲ್ಲ, ಕ್ರಿಕೆಟರು, ಅವ್ರಿಗೆ ಯಾವ್ದೋ ಒಂದು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೊಡ್ತೀನಿ ಅಂತ ಹೇಳಿ ಅಪ್ರೋಚ್ ಮಾಡಿದ್ರು. ಅದು ಆಲ್ ಇಂಡಿಯಾ ನ್ಯೂಸ್ ಆಯ್ತು. ಅದಕ್ಕೆ ಅವ್ರು ಏನಂತ ಹೇಳಿದ್ರು ಗೊತ್ತಾ, ಡಾಕ್ಟರೇಟ್ ಅನ್ನೋದು ಸುಲಭವಾಗಿ ಯಾರಿಗೂ ಸಿಗೋದಲ್ಲ. ರಿಸರ್ಚ್ ಮಾಡಿ ಅದಕ್ಕೆ ಹಾಗೆ ಡೆಡಿಕೇಶನ್ ಮಾಡಿ ಅದ್ರ ಜೊತೆಗೆ ಅದಕ್ಕೋಸ್ಕರ ಸೀಮಿತವಾಗಿ 5 ವರ್ಷ ಮೀಸಲಾಗಿಡ್ಬೇಕು. ಎಷ್ಟೋ ವಿದ್ಯಾರ್ಥಿಗಳ ಕನ್ಸದಾಗಿರುತ್ತೆ. ಅದನ್ನ ಈಸಿಯಾಗಿ ಅಷ್ಟು ಸುಲಭವಾಗಿ ನಾನು ನನ್ನ ಅಚೀವ್ಮೆಂಟ್ ಯಾವುದೋ ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡಿದೀನಿ ಅಂತ ಹೇಳಿ ಅದನ್ನ ಕೊಡ್ತಂತ ಗೌರವಕ್ಕೆ ನಾನು ಯಾವಾಗ್ಲೂ ಆಭಾರಿಯಾಗಿದ್ದೀನಿ. ಆದ್ರೆ ಅದು ನನ್ಗೆ ಆದ್ರ ತಗೋಬೇಕು ಅಂತ ಹೇಳಿದ್ರೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ರು ಕಂಪ್ಲೀಟ್ ಆಗಿ ಅದನ್ನ ತೆಗೆಸ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಇವನ್ ತಗೊಳ್ಳೋದೇ ಇಲ್ಲ. ಅದಾದ್ಮೇಲೆ 2-3 ಕಡೆ ಯೂನಿವರ್ಸಿಟಿಲಿ, ವಿಶ್ವವಿದ್ಯಾಲಯದಲ್ಲಿ ಅವ್ರಿಗೆ ಕೊಡ್ಲೇಬೇಕು ಅಂದ್ರೂ ಕೂಡ ಅವ್ರಿಲ್ಲ. ನಾನು ಎಜುಕೇಶನ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀನಿ ಅಂತ ಹೇಳಿದ್ರೆ, ಓದುವ ಮಹತ್ವ, ಓದೋಂತ ಮಕ್ಳ ಕಷ್ಟ ಎಷ್ಟು ಅಂತ ನನಗೆ ಗೊತ್ತಿದೆ. ಯಾವ್ದಾದ್ರು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು, ಒಂದು ಸೀಟ್ ತಗೋಬೇಕು ಅಂತ ಹೇಳಿದ್ರೆ ಗೌರವಾನ್ವಿತ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ ಅಂತ ಟಾಪ್ ಲೆವೆಲ್ ಕ್ರಿಕೆಟ್ ಸೆಲೆಬ್ರಿಟಿ ರಿಜೆಕ್ಟ್ ಮಾಡಿದ್ರು ಅಕ್ಷತಾ. ಅಂದ್ರೆ ಅವರಿಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಅಂದ್ರೆ ಇವಾಗ ನೀವ್ ಹೇಳ್ದಂಗೆ ಬಂದಿರ್ಬೋದು, 5 ಲಕ್ಷ ಕೊಡ್ತೀನಿ, 20,000 ಕೊಡ್ತೀನಿ, 50,000 ಕೊಡ್ತೀನಿ ಅಂದ್ರೆ ಒಂದು ಎಜುಕೇಶನ್ಗೆ ವ್ಯಾಲ್ಯೂನೇ ಇಲ್ದಂಗ ಆಗ್ಬಿಟ್ಟಿದೆ. ಆದ್ರೆ ನಮ್ದೆಲ್ಲ ಹೆಂಗೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಒಂದು 5-6 ವಿಶ್ವವಿದ್ಯಾಲಯ ಇದೆ. ಅಲ್ಲಿ ನೀವು ಡಾಕ್ಟರೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಪ್ರತಿಭಾನ್ವಿತ ವಿದ್ಯಾರ್ಥಿ ಆಗಿರ್ಲೇಬೇಕು, ಮಸ್ಟ್ ಅಂಡ್ ಶುಡ್. ಸೆಕೆಂಡ್ ಅಂತ ಹೇಳಿದ್ರೆ, ನೀವು ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರ್ಬೇಕು. ಹೌದಾ? ಹೌದು. ನಮ್ಮಂಗೆ ಮಿಡಲ್ ಅಂದ್ರೆ ಹಂಗಂಗೆ ಪಾಸ್ ಆಗಿದ್ರೆ, ಗಾಂಧಿ ಪಾಸ್ ಆಗಿದ್ರೆ ಅಂದ್ರೆ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಿಇಟಿಲಿ ಅವರೇಜ್ ಮಾರ್ಕ್ಸ್ ತಗೊಳ್ತಾರಲ್ಲ, ಸಿಇಟಿಲಿ 50 ತಗೊಳ್ತಾರೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ. ಮತ್ತೆ ಡಿಗ್ರಿದು ಎಲ್ಲ ತಗೊಂಡಾಗ ಅವ್ರಿಗೆ ಅಲ್ಲಿ ಕಡಿಮೆ ಆಗಿ ಬಂದ್ಬಿಡುತ್ತೆ. ಇವಾಗ ಸಿಇಟಿಲಿ ಕಡಿಮೆ ಬಂದಾಗ ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಬ್ಯಾಲೆನ್ಸ್ ಮಾಡಬಹುದು. ಅಥವಾ ಇಲ್ಲಿ ನಮ್ದು ಮಾಸ್ಟರ್ ಡಿಗ್ರಿಲಿ ಜಾಸ್ತಿ ಇದ್ದಾಗ ಸಿಇಟಿಲಿ ಕಡಿಮೆ ಮಾಡಿದಾಗ್ಲೂ 2 ಬ್ಯಾಲೆನ್ಸ್ ಆಗುತ್ತೆ. ಹೀಗೆ 2 ಮಾರ್ಕ್ಸ್ ಕಂಪ್ಯಾರಿಸನ್ ಮಾಡಿ ನಮ್ಗೆ ಸೀಟ್ ಅಲರ್ಟ್ ಮಾಡ್ತಾರೆ. ಅಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ನಮ್ ತರ ಗಾಂಧಿ ಪಾಸ್ ಸ್ಟೂಡೆಂಟ್ ಅಲ್ಲ ನಂದಿನಿ, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ. ನೀವು ಗ್ರಾಜುಯೇಷನ್ ಜರ್ನಲಿಸಂ ಮಾಡಿದ್ದು? ಹೌದು. ಮಾಸ್ಟರ್ಸ್ ಕೂಡ ಜರ್ನಲಿಸಂ ಮಾಡಿದ್ದು. ಪೇಪರ್ ಯಾವ್ದ್ರ ಮೇಲೆ ಮಾಡಿದ್ದು? ನಾನು ಸಿನಿಮಾ ರಿಲೇಟೆಡ್ ಒಂದು ಟಾಪಿಕ್ ತಗೊಂಡ್ ಮಾಡಿದ್ದು. ಅಂದ್ರೆ ಅಂಬರೀಷ್ ಅವರ ಲೈಫ್ ಹಿಸ್ಟ್ರಿ ಬಗ್ಗೆ ಕಂಪ್ಲೀಟ್ ಆಗಿ ಮಾಡಿದ್ದೆ. ಯಾಕೆಂದ್ರೆ ನಾನು ಆವಾಗ ಸಿನಿಮಾ ಜರ್ನಲಿಸ್ಟ್ ಆಗಿದ್ದೆ, ಹಾಗೆ ಇಂಟ್ರೆಸ್ಟ್ ಇತ್ತು. ಎಕ್ಸಾಕ್ಟ್ಲಿ. ನನಗೆ ನಂದಿನಿ ಪರಿಚಯ ಆಗಿದ್ದು ಕೂಡ ಅವ್ರು ಜರ್ನಲಿಸ್ಟ್ ಆಗಿದ್ದಾಗ ನನ್ನನ್ನು ಮಾತಾಡ್ಸಿದ್ರು. ಅವಾಗ ನನಗೆ ನಂದಿನಿ ಪರಿಚಯ ಆಗಿದ್ದು ಜರ್ನಲಿಸ್ಟ್ ಅಂತ. ಆಮೇಲೆ ನೋಡಿದ್ರೆ ಕಟ್ ಮಾಡಿದ್ರೆ ಡಿಜಿಟಲ್ ಮಾಧ್ಯಮ ಶುರು ಮಾಡಿದ್ರು. ಆಮೇಲೆ ಕಟ್ ಮಾಡಿದ್ರೆ ಡಾಕ್ಟರ್ ನಂದಿನಿ ಆದ್ರು. ಆಮೇಲೆ ಕಟ್ ಮಾಡಿದ್ರೆ 7 ತಿಂಗಳು ತುಂಬಾ ಗರ್ಭಿಣಿಯಾಗಿ ನಮ್ ಕಿಚನಿಗೆ ಬಂದ್ರು. ಆಮೇಲೆ ಕಟ್ ಮಾಡಿದಾಗ ಗೊತ್ತಿಲ್ಲ ಗಂಡ್ ಪಾಪನೋ ಹೆಣ್ ಪಾಪನೋ ಅವ್ರ ಜೊತೆಲಂತೂ ಬರ್ತಾರೆ. ಸೊ ಅಂಬರೀಷ್ ಅವ್ರ ಬಗ್ಗೆನೆ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಒಂದು ಕಾರಣ ಅಂತ ಹೇಳಿದ್ರೆ, ಅಂಬರೀಷ್ ಅವರು ನನಗೂ ಇಷ್ಟ ಆಯ್ತು. ಅದ್ರ ಜೊತೆಗೆ ಅಂಬರೀಷ್ ಅವ್ರ ಬಗ್ಗೆ ಇದುವರೆಗೂ ಕೂಡ ಯಾವುದೇ ನಮ್ಮ ಕರ್ನಾಟಕದಲ್ಲಿ ಬರುವಂತ ವಿಶ್ವವಿದ್ಯಾಲಯದಲ್ಲಿ ಥೀಸಿಸ್ ಮಾಡಿರ್ಲಿಲ್ಲ. ನಾವ್ ಯಾವುದೇ ಒಂದು ಸಬ್ಜೆಕ್ಟ್ ತಗೋಬೇಕು ಅಂದ್ರೂ ಕೂಡ ನಮ್ಗೆ ಇಷ್ಟ ಇದೆ ಅಂತ ತಗೊಳೋದು ಬೇರೆ. ಮತ್ ಇನ್ನೊಂದು ಅಂತ ಹೇಳಿದ್ರೆ, ಆ ಟಾಪಿಕ್ ಬಗ್ಗೆ ಇದುವರೆಗೂ ಯಾರು ಕೂಡ ಸೆಲೆಕ್ಷನ್ ಮಾಡಿರ್ಬಾರ್ದು. ಅಂತದೊಂದು ಯುನಿಕ್ ಆಗಿರೋ ಅಂತ ಟಾಪಿಕ್ ನ ನಾವು ಸೆಲೆಕ್ಷನ್ ಮಾಡಿ ನಮ್ಮ ಗೈಡ್ಗೆ ಮತ್ತೆ ವಿಶ್ವವಿದ್ಯಾಲಯಕ್ಕೆ ಸಬ್ಮಿಷನ್ ಮಾಡ್ಬೇಕು. ಅಲ್ಲಿ ಅವ್ರು ಓಕೆ ಅಂದ್ರೆ ಮಾತ್ರ ನಾವು ಆ ಸೆಲೆಕ್ಷನ್ ಬಗ್ಗೆ ನಾವು ರಿಸರ್ಚ್
ಸ್ಟಾರ್ಟ್ Okay. ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಬೇರೆ ಟಾಪಿಕ್ ತಗೋಬೇಕಾಗಿರುತ್ತೆ. ಯಾರ್ ನಿಮ್ ಗೈಡು? ನಮ್ ಗೈಡು ಡಾಕ್ಟರ್ ಮಮತಾ ಅಂತ ಹೇಳಿ, ಇವಾಗ ಅವರು ಕೂಡ ಮೈಸೂರು ವಿಶ್ವವಿದ್ಯಾಲಯ ಮಾನಸ ಗಂಗೋತ್ರಿಯಲ್ಲಿ ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಂ ಡಿಪಾರ್ಟ್ಮೆಂಟ್ HOD ಆಗಿದ್ದಾರೆ. ಓ ಓಕೆ. ಹ್ಮ್. ನಿಮ್ಗೆ ಸ್ಕಾಲರ್ಶಿಪ್ ಸಿಕ್ತಿದ್ದ? ಇಲ್ಲ, ಸ್ಕಾಲರ್ಶಿಪ್ ತಗೋಬಹುದಿತ್ತು. ಹೇಗೆ ಅಂತ ಹೇಳಿದ್ರೆ, ಸ್ಕಾಲರ್ಶಿಪ್ ತಗೋಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ JRF ಅಂತ ಬರುತ್ತೆ, ಅದು ಪಾಸ್ ಆಗಿರ್ಬೇಕು. ಅದ್ರ ಜೊತೆಗೆ ನೆಟ್ ಕ್ಲಿಯರ್ ಆಗಿರ್ಬೇಕು. ನಂದು ನೆಟ್ಟು ಆಗಿದೆ, ಸ್ಲೆಟ್ಟು ಆಗಿದೆ. ಯಾಕೆಂತ ಹೇಳಿದ್ರೆ ನಾನ್ ಸ್ವಲ್ಪ ಓದೋದ್ರಲ್ಲಿ ಯಾವಾಗ್ಲೂ ಮುಂದು. ಯಾಕೆಂದ್ರೆ ಅದು 10th ಇಂದಲೂ ಅಷ್ಟೇ. ನಂದು ಇಡೀ ಕರ್ನಾಟಕಕ್ಕೆ ಕನ್ನಡದಲ್ಲಿ ನಾನೇ ಎಷ್ಟು 125ಕ್ಕೆ 123 ತಗೊಂಡಿದ್ದೆ ಯಾವ ಇದ್ರಲ್ಲಿ? 10th ಅಲ್ಲಿ. ಓ ಮತ್ತೆ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಕೂಡ ಹೌದು. 86% ಬಂದಿತ್ತು ನನ್ 10th. ಓಕೆ, 120 ಒಳ್ಳೆ ಮಾರ್ಕ್ಸ್ ತಾನೆ. 125ಗೆ 120 ಅಂತ ಹೇಳಿದ್ರೆ ಎಷ್ಟು ಕೇಳ್ಬೇಡಿ. ನಂದು ಇಂಗ್ಲಿಷ್ ಅಲ್ಲಿ 95 ಬಂದಿತ್ತು. ಇಲ್ಲ ಖಂಡಿತ ಇಲ್ಲ, ಅಷ್ಟಿಲ್ಲ. ಓಕೆ, 59ಕ್ಕಿಂತ ಜಾಸ್ತಿ ಬಂದಿತ್ತು. ಅಷ್ಟಿಲ್ಲ. ನಂದು ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಅದ್ರಲ್ಲಿ ನಾನು ಓಕೆ. ಸರಿ, ಆಮೇಲೆ ನೀವು ಅಷ್ಟು ಚೆನ್ನಾಗಿ ಓದ್ತಿದ್ದೋ ವಿದ್ಯಾರ್ಥಿನಿ, ನಾನು ಡಿಗ್ರಿ ಮಾಡ್ತೀನಿ, ಮಾಸ್ಟರ್ಸ್ ಮಾಡ್ತೀನಿ, PhD ಮಾಡ್ತೀನಿ ಅಂತ ನಿಮ್ ಮೊದ್ಲೇ ಪ್ಲಾನ್ ಆಗಿದ್ದ ಅಥವಾ ನಿಮ್ ಮನೆಯವ್ರು ಹೆಲ್ಪ್ ಮಾಡಿದ್ದ? ಇಲ್ಲ, ನಾನು ಓದ್ಬೇಕು ಅಂದ್ರೆ ನನ್ನ ಇಂಟೆನ್ಷನ್ ಹೇಗಿತ್ತು ಅಂತ ಹೇಳಿದ್ರೆ, ನಮ್ ಫ್ಯಾಮಿಲಿಲೆಲ್ಲ ಅಂತ ಹೇಳಿದ್ರೆ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ತೀರಾ ಆತರ ಏನ್ ಎಲ್ಲ ಸ್ಥಿತಿ ಎಲ್ಲ ಕಂತ್ರ ಫ್ಯಾಮಿಲಿ ಅಂತ ಏನಿಲ್ಲ. ನಾ ತುಂಬಾ ಬಡತನದಿಂದ ಬೆಳೆದಂತ ಹುಡುಗಿನೇ. ಹಂಗಾಗಿ ನನ್ಗೇನಿತ್ತು ಅಂತ ಹೇಳಿದ್ರೆ, ಒಂದು ಸರ್ಕಾರಿ ನೌಕರಿನ ತಗೋಬೇಕು, ಅದೊಂದು ಇಂಟೆನ್ಷನ್ ಇತ್ತು. ಒಂದ್ 23-24 ವರ್ಷದೊಳಗಡೆ ಸರ್ಕಾರಿ ನೌಕರಿನ ತಗೋಬೇಕು, ಯಾವ್ದಾದ್ರು ಸರಿ. ಯಾಕೆಂದ್ರೆ ಕಷ್ಟಗಳನ್ನ ನೋಡ್ಕೊ ಬಂದಿದ್ದೆ. ನಮ್ಮ ಬಡತನ ಅನ್ನೋದು ನಿರ್ಮೂಲನೆ ಆಗ್ಬೇಕು ಅಂತ ಹೇಳಿದ್ರೆ ದುಡಿಮೆ ಬೇಕು. ದುಡಿಮೆ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ನಮ್ಗೆ ಯಾರು ಇನ್ವೆಸ್ಟರ್ ಇರಲ್ಲ, ನಮ್ಗೆ ಯಾರು ಬ್ಯಾಕ್ ಸಪೋರ್ಟರ್ ಇರಲ್ಲ, ಅಥವಾ ಅಪ್ಪ ಅಮ್ಮನ್ ಕೇಳಕ್ಕಾಗಲ್ಲ. ಯಾಕೆಂದ್ರೆ ಅಪ್ಪ ಅಮ್ಮ ಜೀವನ ಮಾಡೋದೇ ಕಷ್ಟ ಆಗಿರುತ್ತೆ. ಹಂಗಿರ್ಬೇಕಾದ್ರೆ ನಮ್ಗಿರೋ ಅಂತ ಟ್ಯಾಲೆಂಟ್ ಏನು ವಿದ್ಯಾಭ್ಯಾಸ, ಅದ್ರಲ್ಲೇ ಮುಂದುವರಿಬೇಕು, ಒಂದು ಕೆಲ್ಸನ ತಗೋಬೇಕಂತ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಇನ್ನು PUC ಆದ ತಕ್ಷಣನೇ ನನ್ಗಿನ್ನು 18 ವರ್ಷ ಆಗಿಲ್ಲ ಅಂದ್ರೂ ಕೂಡ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ತಾ ಇದ್ದೆ. ಅಂದ್ರೆ SDA, FDA ಒಂದನ್ನು ಕೂಡ ಸೆಲೆಕ್ಷನ್ ಆಗ್ತಾ ಇರ್ಲಿಲ್ಲ. ಅರ್ಧ ಮಾರ್ಕ್ಸ್ ಆಚೆ ಈಚೆ ಆಗ್ತಿತ್ತು. ನಿಮ್ಗೆ ಗೊತ್ತು ಕನ್ನಡ ಮೀಡಿಯಂದಲ್ಲಿ ಓದಿರೋರ್ಗೆ ಎಷ್ಟು ಕಷ್ಟ ಆಗ್ತಾ ಇತ್ತು ಅಂತ ಹೇಳಿ. ಕಂಪ್ಲೀಟ್ ಆಗಿ ಕನ್ನಡ ಮೀಡಿಯಂ ನಾನು ಓದಿದ್ದು. ಪ್ರೈಮರಿಯಿಂದ ಅಪ್ ಟು ಡಿಗ್ರಿವರೆಗೂ. ಡಿಗ್ರಿ ಬಂದಾಗ್ಲೇ ನಾನು ಆಪ್ಷನಲ್ ಇಂಗ್ಲಿಷ್ ತಗೊಂಡಿದ್ದು. ಅದು ಇರುತ್ತೆ ಜರ್ನಲಿಸಂಗೆ ಅಂತ ತಗೊಂಡಿದ್ದು. ಹೌದು. ಅಂದ್ರೆ ಜರ್ನಲಿಸಂ ಇರುತ್ತೆ ಅಂತಲ್ಲ, ಆಪ್ಷನಲ್ ಇಂಗ್ಲಿಷ್ ಇದೆ ಅಂತ ತಗೊಂಡಿದ್ದಷ್ಟೇ. ಅಲ್ಲಿ ನೋಡಿದ್ರೆ ಜರ್ನಲಿಸಂ ಇತ್ತು, ನಂಗೆ ಇಷ್ಟ ಇರ್ಲಿಲ್ಲ. ಜರ್ನಲಿಸಂ ಇಷ್ಟ ಇರ್ಲಿಲ್ಲ? ಹಂಗಂದ್ರೆ ಏನು ಅಂತಲೇ ಗೊತ್ತಿಲ್ಲ ನನ್ಗೆ. ಅಚ್ಚಾ, ಈಗ ನಾನ್ ಜರ್ನಲಿಸಂ ತಗೊಬೇಕು ಅಂತ ಹೋಗಿ ಆಪ್ಷನಲ್ ಇಂಗ್ಲಿಷ್ ಸಿಕ್ಕಿದ್ದು ನಂಗೆ. ಅಯ್ಯೋ ದೇವ್ರೆ ಅಂತ ವಿಧಿ ಇಲ್ಲದೆ ತಗೊಂಡಿದ್ದು. ಇಲ್ಲ, ನಾನು ಆಪ್ಷನಲ್ ಇಂಗ್ಲಿಷ್ ಇದೆ ಅಂತ ಹೋಗಿದ್ದಾಗ ಅಲ್ಲಿ ಅದ್ ಬಿಟ್ರೆ ಬೇರೆ ಕೋರ್ಸ್ ಇರ್ಲಿಲ್ಲ. ಹಂಗಾಗಿ ಅದನ್ನೇ ತಗೊಂಡಿ ಡಿಗ್ರಿಲಿ. ಸೋಷಿಯಾಲಜಿ, ಜರ್ನಲಿಸಂ ಮತ್ತೆ ಆಪ್ಷನಲ್ ಇಂಗ್ಲಿಷ್ 3 ಸಖತ್ತಾಗಿತ್ತು. 3 ಚೆನ್ನಾಗಿ ಸ್ಕೋರ್ ಮಾಡಿದೆ. 3ರಲ್ಲೂ ಕೂಡ ನನ್ ಟಾಪರು. 3ರಲ್ಲೂ ನನ್ಗೆ 80% ಬಂದಿತ್ತು ಯಾವಾಗ್ಲೂ. ಆದ್ರೆ ಆಪ್ಷನಲ್ ಇಂಗ್ಲಿಷ್ ಅಲ್ಲಿ ಮಾತ್ರ ಯಾವಾಗ್ಲೂ ಕಡಿಮೆ ಬರ್ತಾ ಇತ್ತು. ಅಂದ್ರೆ ನಾನ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ 95, ಇಡೀ BCom, BA, BSc ಎಲ್ರಿ ಅಂದ್ರೆ ಗೊತ್ತಾ, ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಎಲ್ರಿಗೂ ಸೇಮ್ ಇರುತ್ತೆ. ಆಪ್ಷನಲ್ ಅಂತ ಹೇಳಿದ್ರೆ ಸಬ್ಜೆಕ್ಟ್ ವೈಸ್ ಬೇರೆ ಬೇರೆ ಇರುತ್ತೆ. ಅಲ್ಲಿ ನಾನು 95 ತೆಗ್ದವಳು, ಆಪ್ಷನಲ್ ಇಂಗ್ಲಿಷ್ ಅಲ್ಲಿ ಜಸ್ಟ್ ಮಾರ್ಕ್ಸ್ 35, 39 ಈ ತರ ಬರ್ತಿತ್ತು. ಅಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇತ್ತು. ನಿಮ್ಗೆ ಗೊತ್ತಿದೆಯಲ್ಲ, ನಿಮ್ದು ಅಷ್ಟಾದ್ರೂ ಬರ್ತಿತ್ತು, ನಾನು ಫೇಲ್ ಆಗ್ತಿದ್ದೆ. ನಾನು ಒಂದ್ ಟೈಮ್ ಫೇಲ್ ಆಗಿದ್ದೀನಿ. ಬೇಜಾನ್ಸಲ ಆಗಿದ್ದೆ. ಇದೇ ಖುಷಿಗೆ ಪೈಸಾ ತಿನ್ನಿ. ಯಾಕೆಂದ್ರೆ ನಂದಿನಿ ಅವರು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ರೆ ನಂಗೆ ಅಪ್ಪ ಇಷ್ಟು ಬುದ್ಧಿವಂತ ಹುಡುಗಿ ಜೊತೆ ಹೆಂಗ್ ಮಾತಾಡೋದು ಅಂತ. ನಾವೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಆ ತರ ಏನ್ ಬುದ್ಧಿವಂತ ಇಲ್ಲ. ಯಾಕೆಂದ್ರೆ ನಮ್ಮ ಆಕಾಶ್ ಅವ್ರು ಇವಾಗ್ಲೂ ದಡ್ಡಿ ಅಂತಲೇ ಹೇಳೋದು. ನಮ್ಮ ಮನೇಲಿ ಯಾವಾಗ್ಲೂ ಯಾರ್ರಿ ಕರೆಸ್ತೀನಿ ರೀ, ಮಾಡ್ತೀನಿ. ಏನ್ ದಡ್ಡಿ, ಯಾವ ಆಂಗಲ್ ಇಂದ ಮಾತಾಡೋಣ ರೀ. ಇವಾಗ ನನ್ಗೆ ನೀವು ಒಂದ್ ಇದ್ ಮಾಡಿ, ನಿಮ್ಗೆ ಏನು ಅಭ್ಯಂತರ ಇಲ್ಲ ಅಂದ್ರೆ ನಿಮ್ ಅವಾರ್ಡ್ ನನಗ್ ತೋರಿಸ್ಬೋದಾ? ಖಂಡಿತ ತೋರಿಸ್ತೇನೆ. ಅದಕ್ಕೂ ಮೊದ್ಲು ಯಾವಾಗ ಶುರು ಮಾಡಿ ಎಷ್ಟು ವರ್ಷಕ್ಕೆ ನೀವು ಈ ಅವಾರ್ಡ್ ತಗೊಂಡ್ರಿ? ಕನಿಷ್ಠ ಅಂದ್ರೆ ಇದು 8 ವರ್ಷ ಹಿಡೀತು. ಒಂದು ಡಾಕ್ಟರೇಟ್ ನ ತಗೊಳಕ್ಕೆ 8 ಲಕ್ಷ ಹಿಡಿಲಿಲ್ಲ, 8 ವರ್ಷ ಹಿಡಿತು. ಇದು ನಿಜವಾದ ಡಾಕ್ಟರೇಟ್. ಈಗ ಅವರು ತೋರಿಸ್ತಾರೆ, ನಾವ್ ಅವಾರ್ಡ್ ನ ನೋಡೋಣ. ಓಕೆ, 8 ವರ್ಷ ಹಿಡೀತು. ಅಂದ್ರೆ ನಂದು ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿದ್ದು, ನಂದು ಮಾಸ್ಟರ್ ಡಿಗ್ರಿ ಮುಗಿದ ತಕ್ಷಣನೇ ನಾನು ಎಂಟ್ರೆನ್ಸ್ ಎಕ್ಸಾಮ್ ಬರ್ದೆ, CET ನ ಬರ್ದಾಗ CET ಫಸ್ಟ್ ರ್ಯಾಂಕು ಬಂದೆ. ಅಂದ್ರೆ ಒಂದು 50 ಮೆಂಬರ್ಸ್ ಬರ್ದಿದ್ರು, ಅದ್ರಲ್ಲಿ ಒಂದು 50 ಜನ ಬರ್ದಿದ್ರು ಆಲ್ ಓವರ್ ಕರ್ನಾಟಕದಿಂದ. ಅದ್ರಲ್ಲಿ ಸೆಲೆಕ್ಷನ್ ಆಗಿದೆ ಒಂದು 6 ಜನ, ಅದ್ರಲ್ಲಿ ನಾನು ಒಬ್ಳು. ಬೇರೆ ಬೇರೆ ಯೂನಿವರ್ಸಿಟಿಗೆ ಅಲರ್ಟ್ ಆದ್ರು, ಅದ್ರಲ್ಲಿ ನಾನು ಕೂಡ ಮೈಸೂರು ಯೂನಿವರ್ಸಿಟಿಗೆ 6 ಜನದಲ್ಲಿ. ನನ್ಗೆ ಅವಾಗ ಗೈಡ್ ಸಿಗ್ನಿಲ್ಲ.
ನಮ್ಗೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ ನಾವು ಸೆಲೆಕ್ಷನ್ ಆದ್ರೂ ಕೂಡ ಗೈಡ್ಗೋಸ್ಕರ ವೇಟ್ ಮಾಡ್ಬೇಕು. ಒಬ್ರು ಗೈಡ್ಗೆ 8 ಜನ ರಿಸರ್ಚ್ ಸ್ಕಾಲರ್ಸ್ ಅಲರ್ಟ್ ಮಾಡಿರ್ತಾರೆ. ಅಲ್ಲಿ ವೇಕೆನ್ಸಿ ಖಾಲಿ ಆಗ್ಬೇಕು, ಆಮೇಲೆ ನಾವು ಹೋಗ್ಬೇಕು. ಅದ್ರಲ್ಲೂ ಕೂಡ ಅವ್ರು ಮುಗಿಸ್ಕೊಂಡಿರ್ಬೇಕು. ಆ CET ಪಾಸ್ ಆಗಿ 2 ವರ್ಷದೊಳಗಡೆ ನಾವು ಅಡ್ಮಿಷನ್ ಆದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ CETಗೆ ವ್ಯಾಲ್ಯೂ ಇಲ್ಲ. ಮತ್ತೆ ಎಕ್ಸಾಮ್ ಬರಬೇಕು, ಮತ್ತೆ ತಗೋಬೇಕು, ಮತ್ತೆ ವೆಯ್ಟ್ ಮಾಡ್ಬೇಕು. ಅಂದ್ರೆ ಟೈಮ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. 2 ವರ್ಷ ನಾನು ಎಷ್ಟು ಕಾಯ್ದಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮೇಡಮ್ಗೆ ಹೋಗಿ ಕೇಳಿದಾಗ, ಬೇರೆ ಪ್ರೊಫೆಸರ್ಗೆಲ್ಲ ಹೋಗಿ ಕೇಳಿದೆ, ಪಾಪ ಅವರಲ್ಲೆಲ್ಲ ಫುಲ್ ಆಗಿತ್ತು, ಇವರಲ್ಲೂ ಫುಲ್ ಆಗಿತ್ತು. 2 ವರ್ಷ ವೆಯ್ಟ್ ಮಾಡು, ಒಬ್ರು ಸಬ್ಮಿಷನ್ ಮಾಡ್ತಾರೆ, ಆಮೇಲೆ ತಗೊಳ್ಳಿವಂತೆ ಅಂತ ಹೇಳಿದ್ರು. 2 ವರ್ಷ ನಾನು ಹೆಂಗ್ ಕಾಯ್ತಾ ಇದ್ದೆ ಅಂತ ಹೇಳಿದ್ರೆ, ಅವಾಗ ನಾನು ವಿಜಯ ಕರ್ನಾಟಕದಲ್ಲಿ ಅವಾಗಷ್ಟೇ ಬೆಂಗಳೂರಿಗೆ ಎಂಟ್ರಿ ಆಗಿದ್ದೆ, ಸಿನಿಮಾ ಜರ್ನಲಿಸ್ಟ್ ಆಗಿದ್ದೆ. ಎಲ್ಲೋ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಇಂಟರ್ವ್ಯೂ ಮಾಡ್ತಿದ್ದೆ, ನಿಮ್ಮಂತರದೆಲ್ಲ ಇಂಟರ್ವ್ಯೂ ಮಾಡ್ತಿದ್ದೆ. ಅದೊಂದ್ ರೀತಿಯ ಖುಷಿ ಆಗಿರ್ತಾ ಇತ್ತು. ನಾನೇನ್ ದೊಡ್ಡ ಸೆಲೆಬ್ರಿಟಿ ಏನಲ್ಲ, ನಿಮಗ್ ನೀವ್ ಅನ್ಕೊಬಹುದು ಅಷ್ಟೇ, ಸೆಲೆಬ್ರಿಟಿನೇ ಅಲ್ಲ. ಕಲಾವಿದೆ ಅಂತ ಹೇಳ್ಬೇಕಲ್ವಾ ನಿಮ್ಗೆ. ಓಕೆ, ಆವಾಗ 2 ವರ್ಷ ವೆಯ್ಟ್ ಮಾಡ್ತಾ ಇದ್ನಲ್ಲ. ನನ್ಗೆ ಎಜುಕೇಶನ್ ಅನ್ನೋದು ತುಂಬಾ ಇಷ್ಟ. ಅಂದ್ರೆ ಇವಾಗ ಜಾಬ್ ತಗೋಬೇಕು, ಓದ್ಬೇಕು, ಆತರ ಅಲ್ಲ. ಓದ್ಬೇಕು ಅಂದ್ರೆ ಯಾವಾಗ್ಲೂ ಓದ್ತಲೇ ಇರ್ಬೇಕು, ಏನಾದ್ರೂ ಒಂದ್ ಹೊಸದ್ ಕಲಿತಾ ಇರ್ತೀವಲ್ವಾ ಅಂತ ಹೇಳಿ. ಫ್ರೀ ಆಗಿದ್ದಾಗ್ಲೂ ಅಷ್ಟೇ ಯಾವ್ದಾದ್ರು ಒಂದ್ ಕತೆ, ಕಾದಂಬರಿಗಳು, ಕವನಗಳು ಈ ತರ ಓದ್ತಲೇ ಇದ್ದೆ. ಹಂಗಾಗಿ ನನ್ಗೆ ಸ್ವಲ್ಪ ಅದು ಓದು ಹುಚ್ಚು ಯಾವಾಗ್ಲೂ ಹೆಚ್ಚಾಗ್ತಾ ಇತ್ತು. ನಾನಿಲ್ಲಿ ಅಷ್ಟು ಆರ್ಟಿಕಲ್ ಬರೆದ್ರು, ಇದೆಲ್ಲ ಮಾಡಿದ್ರು, ಇನ್ವಾಲ್ವ್ ಮಾಡಿದ್ರು ಕೂಡ ಬೇರೆಯವ್ರಾಗಿದ್ರೆ ಏನಕ್ಕೆ ಅಷ್ಟೊಂದು ಓದ್ಬೇಕು, ಒಂದ್ ಜಾಬ್ ಇದೆಯಲ್ಲ ಬಿಡು, ಇದ್ರಲ್ಲಿ ಲೈಫ್ ಸೆಟಲ್ ಮಾಡ್ಕೊಳ್ಳೋಣ ಅನ್ನೋರು. ಅಂದ್ರೆ ನನ್ಗೆ ಹಂಗಲ್ಲ, ಎಜುಕೇಶನ್ ವೈಸ್ ಹೋಗ್ಬೇಕು, ಮುಂದೆ ಹೋಗ್ಬೇಕು. ಅಂದ್ರೆ ಫೈನಲ್ ಆಗಿ ಏನಿರುತ್ತೆ ಅದನ್ನ ಓದ್ ಮುಗಿಸ್ಬೇಕು ಅಂತ ನನ್ನ ಜೀವನದಲ್ಲಿ ನಾನ್ PUC ಇದ್ದಾಗ ಕನ್ಸ ಆಯ್ತು. ಯಾಕೆ ಅಂತ ಹೇಳಿದ್ರೆ, ನಮ್ PUC ಅಕೌಂಟೆಂಟ್ ಸರ್ ಇದ್ರು. ಅವ್ರು ಯಾವಾಗ್ಲೂ ನನ್ಗೆ ಡಾಕ್ಟರ್ ನಂದಿನಿ ಅವರೇ ಬನ್ರಿ, ಮಾಡ್ರಿ, ಲಯಬಿಲಿಟೀಸ್ ಚೆಕ್ ಮಾಡ್ರಿ, ಅಸೆಬಲ್ ಚೆಕ್ ಮಾಡ್ರಿ, ಹಂಗೆ ಅಂತ ಹೇಳೋರು. ನಾನು ಕಾಮರ್ಸ್ ತಗೊಂಡಿದ್ದೆ. ನಂಗೆ ಕಾಮರ್ಸ್ ಅಂತ ಹೇಳಿದ್ನಲ್ಲ ಅಕ್ಷತಾ, ನಂಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ಕಷ್ಟ, ಆದ್ರೂ ಕಾಮರ್ಸ್ ತಗೊಂಡಿದ್ದೆ. ಅವ್ರು ಹೆಂಗೋ ಮಾಡ್ತಾ ಇದ್ನಲ್ಲ, ಏನ್ರಿ ನಂದಿನಿ ಅವರೇ ಅಂದ್ರೆ ನಂದಿನಿ ಅವರೇ ಅಂತ ಹೇಳ್ತಾ ಇದ್ರಲ್ಲ. ಅಂದ್ರೆ ನಂಗೆ ಈ ಬಂಧನ ಸಿನಿಮಾ ತುಂಬಾ ಇಷ್ಟ. ಅವಾಗ ಮೋಸ್ಟ್ಲಿ ಅವರು ಈ ಬಂಧನ ಬಹಳ ನೋಡಿದ್ರು ಅನ್ಸುತ್ತೆ. ಹಾಗಾಗಿ ಓಕೆ, ನಾನಂತೂ ಸೈನ್ಸ್ ಸ್ಟೂಡೆಂಟ್ ಅಲ್ಲ, ಅದ್ರಲ್ಲಿಂತ MBBS ಮಾಡೋದಕ್ಕಾಗದೇ ಇಲ್ಲ. ಇನ್ನಿರೋದು ಅಂತ ಹೇಳಿದ್ರೆ PhD ಮಾಡ್ಬೇಕಂತ ಅವಾಗ ಅನ್ಕೊಂಡಿದ್ದು. ಬಟ್ ಅವಾಗ ಅನ್ಕೊಂಡಿದ್ದು ಇವಾಗ ಅದು ನನ್ಸಾಯ್ತು ನೋಡಿ. ಅದಕ್ಕೆ ಪೈಸ ಮಾಡಿರೋದು. ಥ್ಯಾಂಕ್ ಯು. ಅದಾದ ನಂತರ 2016ಕ್ಕೆ ಎಂಟ್ರೆನ್ಸ್ ಪಾಸ್ ಆಯ್ತು. 2018ಕ್ಕೆ ನಮ್ಮ ಗೈಡ್ ಓಕೆ ಅಂತ ಹೇಳಿದ್ರು. 2019ಕ್ಕೆ ಮತ್ತೆ ನಮ್ಗೆ ಇದು ಮಾಡ್ತಾರೆ, ಎಂತದು ಒಂದು 6 ಮಂತ್ ಕೋರ್ಸ್ ವರ್ಕ್ ಮಾಡ್ತಾರೆ PhDಗೆ. ಅಂದ್ರೆ ಇನ್ನು ರಿಜಿಸ್ಟ್ರೇಷನ್ ಆಗಿರಲ್ಲ, ಟೆಂಪ್ರರಿ ರಿಜಿಸ್ಟ್ರೇಷನ್ಗೆ ಅಂತ ಹೇಳಿ ಅಲ್ಲಿ ಎಲಿಜಿಬಲ್ ಆಗ್ಬೇಕು. ಅಲ್ಲಿ 72% ಹಾಜರಾತಿ ಇರಬೇಕು ಕಂಪಲ್ಸರಿ. ರೆಗ್ಯುಲರ್ ಆಗಿ ನಾವು ಕ್ಲಾಸ್ ಅಟೆಂಡ್ ಮಾಡ್ಬೇಕು. ಅದೇಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಪಾರ್ಟ್ ಟೈಮ್ ಅವ್ರಿಗೆ ಮತ್ತೆ ಫುಲ್ ಟೈಮ್ ಅವ್ರಿಗೆ ಇಬ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ವೀಕೆಂಡ್ ಅಲ್ಲಿ ಕ್ಲಾಸ್ ಇಡ್ತಾರೆ, ಸ್ಯಾಟರ್ಡೆ ಸಂಡೇ. ಅಂದ್ರೆ ವೀಕ್ ಡೇಸ್ ಅಲ್ಲಿ ಎಲ್ಲ ಮಾಡಕ್ ಆಗದಿದ್ದ ಸ್ಯಾಟರ್ಡೆ ಸಂಡೇ ಫುಲ್ ಡೇ ತಗೊಳ್ತಾರೆ. ಅವಾಗ ನಾನು ಮೇಡಮ್ ಓಕೆ ಅಂತ ಹೇಳಿದ್ರು. ಆಯ್ತು ಬಾ, ನಾನು ನಿನಗೆ ಸೀಟ್ ಕೊಡ್ತೀನಿ, ಖಾಲಿ ಆಗಿದೆ ಅಂತ ಹೇಳಿ. ಆಯ್ತು ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬರ್ತೀನಿ. ಅದಾದ್ಮೇಲೆ ಮೇಡಮ್ ಮುಂಚೆನೆ ಹೇಳಿದ್ರು, ಟೈಮ್ ಕೊಡ್ಬೇಕು, ಫ್ಯಾಮಿಲಿ ಕಮಿಟ್ಮೆಂಟ್ ಇರಬಾರ್ದು, ಏನು ಇರಬಾರ್ದು ಅಂತ. ಆಯ್ತು, ಅದಾಗ್ 3 ತಿಂಗಳಿಗೆ ನನ್ ಪ್ರೆಗ್ನೆಂಟ್. ಮೇಡಮ್ಗೆ ಹೇಳ್ದೆ, ಏನ್ ರಿಜಿಸ್ಟ್ರೇಷನ್ ಆದ್ಮೇಲೆ ಈ ತರ ಹೇಳ್ತಾ ಇದೀಯಾ ಅಂತ ಹೇಳಿ. ಹೌದು ಮೇಡಮ್ ಅಂತ ಹೇಳ್ದೆ. ಅಪ್ ಅಂಡ್ ಡೌನ್ ಮಾಡ್ಬೇಕು ಪ್ರತಿ ವಾರ, ಆಗುತ್ತಾ ನಿನ್ ಕೈಯಲ್ಲಿ? ಯೋಚನೆ ಮಾಡು. PhD ಓದೋ ಅನ್ನೋದು ಮೊದಲನೇ ಮಗುಗೆ ಓದು ಅನ್ನೋದು ಎಷ್ಟು ಮುಖ್ಯ, ಅದ್ರ ಜೊತೆಗೆ ನಿನ್ ಹೆಲ್ತ್ ಮುಖ್ಯ. ಯೋಚನೆ ಮಾಡೋದು. ಇಲ್ಲ ನಾನ್ ಮಾಡ್ತೀನಿ ಅಂತ ಹೇಳ್ದೆ. ಆಕಾಶ್ ಅವ್ರು ಇಲ್ಲ ಮಾಡು ನೀನು ಅಂತ ಹೇಳ್ದೆ. ಅಲ್ಲಿ ನಾನ್ ಬೇಡ ಅಂತ ಹೇಳಿದ್ರೆ ತುಂಬಾ ಜನ ಕಾಯ್ತಾ ಇದ್ರು. ಅಂದ್ರೆ ನನ್ನ ಹಿಂದೆಲ್ಲ CET ಪಾಸ್ ಮಾಡ್ಕೊಂಡಿರೋ 2-3 ಜನ ಇದ್ದವರು ತುಂಬಾ ಇನ್ಫ್ಲೂಯೆನ್ಸ್ ಮಾಡಿ ಬೇರೆಯವ್ರ ಜೊತೆ ಹೇಳ್ಸಿ ಈ ಹುಡುಗಿ ಅಂದ್ರೆ ಆ ಟೈಮಿಗೆ ಅವ್ರಿಗೆ ಬೇಕಿತ್ತು ಸೀಟು, ನಾವ್ ಓದೋದಕ್ಕೆ ಸೀಟ್ ಸಿಗಲ್ಲ ಅಂತ ಹೇಳಿದ್ನಲ್ಲ. ಹಂಗಾಗಿ ಇಲ್ಲ, ನಾನು ಓದ್ಬೇಕು ಅಂತ ಹೇಳಿ ಆಕಾಶ್ ಅವ್ರು ಇಲ್ಲ, ನಾನ್ ಡೈಲಿ ರೆಗ್ಯುಲರ್ ಆಗಿ ಕರ್ಕೊಂಡು ಹೋಗ್ತೀನಿ ಬಿಡು ಅಂತ ಹೇಳಿ ಅವ್ರು ಪುಷ್ ಮಾಡಿದ್ಮೇಲೆ ನಾನು ಆಯ್ತು ಅಂತ ಇದ್ ಮಾಡಿದೆ. ಯಾಕಂದ್ರೆ ಆ ಟೈಮಲ್ಲಿ ನನಗೆ ತುಂಬಾ ವಾಮಿಟಿಂಗ್ ಇತ್ತು. ಲವ್ಲಿ ನೋಡಿ, ಮೊದಲನೇ ಮಗು ಪ್ರೆಗ್ನೆನ್ಸಿನಲ್ಲಿ ಅಡ್ಮಿಷನ್ ಆಗ್ತಾರೆ, 2ನೇ ಮಗು ಪ್ರೆಗ್ನೆನ್ಸಿನಲ್ಲಿ ಅವಾರ್ಡ್ ತಗೊಳ್ತಾರೆ. ಕರೆಕ್ಟ್. ಅದೇ ಹೆಂಗಿದೆ ಅಂದ್ರೆ, ಮೊದಲನೇ ಮಗುಗೂ 2ನೇ ಮಗುಗೂ ಅಂತರ ಇಷ್ಟರಲ್ಲೇ ಗೊತ್ತಾಗುತ್ತೆ. 6 ಇಯರ್ಸ್. ಒಂದು ಸಬ್ಮಿಷನ್ ಸರ್ಟಿಫಿಕೇಟ್ ಹಾಕಿ ಫ್ರೇಮ್ ಮಾಡಿ, ಇನ್ನೊಂದು ಅವಾರ್ಡ್ ಸರ್ಟಿಫಿಕೇಟ್ ಹಾಕಿ, 2 ಮಕ್ಳಿಗೂ ನೀವು ಹೊಟ್ಟೆಲ್ ಇದ್ದಾಗ ಮಾಡಿದೀವಿ, 2 ಬಂದಿತ್ತು ಅಂತ ನೋಡೋಣ. ಇದೆ ನಂದಿನಿ ಆಸ್ತಿ, ನನ್ನ ಬಹುದಿನದ ಕನ್ಸು. ವಾವ್, ಟೆಂಟೆಡಣ. PhD ಪದವೀಧರೆ, ಡಾಕ್ಟರ್ ಆಫ್ ಫಿಲಾಸಫಿ.
ಇಲ್ಲಿ ಡಾಕ್ಟರ್ ಹಾಕಲ್ಲ ಅನ್ಸುತ್ತ ಅವಾಗಲ್ಲ. ಇಲ್ಲ ಇಲ್ಲ ಇಲ್ಲ. ಇವಾಗ ನೀವು ಅಫಿಷಿಯಲಿ ಡಾಕ್ಟರ್ ಹಾಕೋಬಹುದಲ್ಲ? ಹೌದು ಹೌದು. ಓಕೆ. ಇವಾಗ ಗೌರವಾನ್ವಿತವಾಗಿ ಕೊಡ್ತಾರಲ್ಲ, ಅವರು ಡಾಕ್ಟರ್ ಅಂತ ಬಳಸೋಂಗಿಲ್ಲ, ಅಫಿಷಿಯಲ್ ಆಗಿ ನಾವು ಬಳಸಬಹುದು. ಲವ್ಲಿ. ಇದು ಅವಾಗಿನ ಫೋಟೋನಾ? ಹೌದು. ಅಂದ್ರೆ ಇವಾಗ 1 ವರ್ಷದ ಹಿಂದಿನ ಫೋಟೋ. ಓಕೆ ಓಕೆ. ಆಮೇಲೆ ಇದ್ರ ಜೊತೆಗೆ ಇನ್ನೇನಿಲ್ಲ, ನನ್ ಥೀಸಿಸ್ ನಾನ್ ಬರ್ದಿದ್ದು. ಇಷ್ಟಪ್ಪ ಬುಕ್ ಬರೆಯಕ್ಕೆ 10 ವರ್ಷ ಹತ್ರ 8 ವರ್ಷ ತಗೊಂಡಿದ್ದಾರೆ. ಅದೇ ಬರಿಬೇಕು ಅಂತ ಡಿಸೈಡ್ ಮಾಡಿರೋದು ಆಗ್ಲೇ ಇಲ್ಲ ಚಿಕ್ಕ ವಯಸ್ಸಿಂದಾನೆ PhD ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಹೌದೌದು. ಅವರು ಪ್ರೆಸೆಂಟ್ ಅಂದ್ರೆ ನನಗ್ ಬೇಕು ನೀವು ಅಂತ ಗೈಡ್ ಹತ್ರ ಹೋಗಿದ್ದು 10 ವರ್ಷದ ಹಿಂದೆ. ಇವೆಲ್ಲ ಮಾಡೋ ಬದ್ಲು 1-2-3 ಲಕ್ಷ ಕೊಟ್ಬಿಟ್ಟು ಚೀಟಿ ಗಿಟಿ ಹಾಕೊಂಡು ಎತ್ಬಿಟ್ಟು ಡಾಕ್ಟರೇಟ್ ತಗೋದಿತ್ತಲ್ಲ. ಅದಕ್ಕೆ ಎಲ್ಲಿದೆ ವ್ಯಾಲ್ಯೂ? ಅದು ನಮ್ಮ ಆಡಿಯನ್ಸ್ಗೆ ಗೊತ್ತಾಗ್ಬೇಕಾಗಿದೆ. ಅದಕ್ಕೆ ಎಲ್ಲಿದೆ ವ್ಯಾಲ್ಯೂ? ಎಲ್ಲ ಫಾಸ್ಟ್ ಫುಡ್ ಗಷ್ಟೇ ಅಲ್ವಾ ಬೆಲೆ? ಇಲ್ಲ ಇಲ್ಲ ಇಲ್ಲ. ನೀವ್ ಪ್ರತಿಯೊಬ್ರುನು ಓದಿನ ಮಹತ್ವ ಮತ್ತೆ ಎಜುಕೇಶನ್ ಮಹತ್ವ ತಿಳ್ಕೊಬೇಕು ಅಂತ ಹೇಳಿದ್ರೆ, ಸರ್ಕಾರಿ ವಿಶ್ವವಿದ್ಯಾಲಯ, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿದ್ರೆ ಗೊತ್ತಾಗುತ್ತೆ ಒಂದ್ ಸೀಟ್ ತಗೊಳ್ಳೋದು ಎಷ್ಟು ಕಷ್ಟ ಅಂತ ಹೇಳಿ. ಎಲ್ಲಾರು ಕೂಡ ಗೌರ್ಮೆಂಟ್ ಅಂತ ಹೇಳಿದ್ರೆ ಮೂಗ್ ಮುರಿತಾರಲ್ಲ ಅಕ್ಷತಾ, ಅಷ್ಟು ಸುಲಭ ಇಲ್ಲ ಸೀಟ್ ತಗೊಳ್ಳೋದು ಅಲ್ವಾ? ಡಿಗ್ರಿಲಿ ತಗೊಳ್ಳೋದು ಇವಾಗ ಸುಲಭ ಇಲ್ಲ, ಮಾಸ್ಟರ್ ಡಿಗ್ರಿಲಿ ತಗೊಳ್ಳೋದು ಸುಲಭ ಇಲ್ಲ, ಡಾಕ್ಟರೇಟ್ ಅಲ್ಲಿ ತಗೊಳ್ಳೋದು ಸುಲಭ ಇಲ್ಲ. ಎಲ್ಲಕ್ಕೂ ಕೂಡ ಎಂಟ್ರೆನ್ಸ್ ಇಟ್ಟಿದ್ದಾರೆ. ಇದಿರ್ಬೋದು ಹಂಗಂತ ಹೇಳ್ತೀರಾ, ಆದ್ರೆ ದುಡ್ಡಿರೋರೆಲ್ಲ ತಗೊಂಡ್ಬಿಡ್ತಾರೆ. ನಂದಿನಿ, ಸಾಧ್ಯನೇ ಇಲ್ಲ. ಕೆಲಸ ಎಂತೆಂತವರ್ಗೋ ಸಿಗ್ತಿದೆ. ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಕೆಲ್ಸ ಸಿಗ್ಬಹುದು, ಆದ್ರೆ ನಿನ್ನಲ್ಲಿ ಟಾಲೆಂಟ್ ಇರ್ಲೇಬೇಕು, ನೀನ್ ಎಲಿಜಿಬಲ್ ಆಗಿರ್ಲೇಬೇಕು. ನೀನ್ ಎಷ್ಟೇ ದುಡ್ಡು ಕೊಟ್ರು ಕೂಡ ನೀನ್ ಎಲಿಜಿಬಲ್ ಇದೆ, ನೀನ್ ಕ್ವಾಲಿಫೈಡ್ ಆಗಿದೀಯಾ ಅಂದ್ರೆ ಮಾತ್ರ ನೀನ್ ಸೆಲೆಕ್ಷನ್ ಆಗ್ತೀಯಾ. ಝೀರೋ ನಾಲೆಡ್ಜ್ ಇದ್ರೆ ಸೆಲೆಕ್ಷನ್ ಆಗೋದೇ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ KS ಕರ್ಮಕಾಂಡ ನೋಡಿದೀವಿ, 2016 ಅಲ್ಲಿ ಎಷ್ಟೆಲ್ಲ ಆಯ್ತು ಅಂತ ಹೇಳಿ. ಅವಾಗಿನ ಬ್ಯಾಚ್ಗೆ 2016ರಲ್ಲಿ ಸೆಲೆಕ್ಷನ್ ಆದವ್ರ ಬ್ಯಾಚ್ ಸ್ಟಾಪ್ ಮಾಡಿ ಈ ತರ ಹಗರಣಗಳಾದಾಗ 2020ರಲ್ಲಿ ಸೆಲೆಕ್ಷನ್ ಮಾಡಿದ್ರು. ಆದ್ರೆ 2016ರಲ್ಲಿ ದುಡ್ಡು ಕೊಟ್ಟವ್ರು ಇದ್ ಮಾಡಿದ್ದಾರೆ ಅಂತ ಹೇಳಿ ತಡೆ ಹಿಡಿದ್ರು, ಸ್ವಲ್ಪ ಜನ ಸೆಲೆಕ್ಷನ್ ಆದರು. ಅಲ್ಲೆಲ್ಲ ದುಡ್ಡು ಕೊಟ್ಟಿದ್ರು ಕೂಡ ಏನಾಯ್ತು ಅಂದ್ರೆ ಅವರೆಲ್ಲ ಟ್ಯಾಲೆಂಟ್ ಇದ್ರು, ಎಲಿಜಿಬಲ್ ಇದ್ರು, ಕೆಪಾಸಿಟಿ ಇತ್ತು, ಆದ್ರೂ ಹೈಯರ್ ಪೋಸ್ಟಿಗೆ ಅವರು ದುಡ್ಡು ಕೊಟ್ಟಿದ್ರು ಅಂತ ಹೇಳಿ ಅಲ್ಲಿ ಹಗರಣ ಆಗಿದ್ದು ಬಿಟ್ರೆ, ನೀವು ಎಲಿಜಿಬಲ್ಲೇ ಇಲ್ದಲೆ, ನೀವು ಏನು ಟ್ಯಾಲೆಂಟ್ ಇಲ್ದಲೆ, ನೀವು ಯಾವ್ದೇ ಸರ್ಟಿಫಿಕೇಟ್ ಇಲ್ದಲೆ ಅಷ್ಟು ಸುಲಭ ಯಾರು ತಗೊಳಕ್ ಆಗಲ್ಲ. ಇವಾಗ ದುಡ್ಡಿದೆ ಅಂತ ಹೇಳಿ ಹೈಯರ್ ಪೊಸಿಷನ್ಗೆ ಹೋದಾಗ್ಲೂ ದುಡ್ಡು ಮಾಡ್ಬೋದು, ಅದ್ರ ಜೊತೆಗೆ ದುಡ್ಡಿದೆ ಅಂತ ಹೇಳಿ ಯಾರ ಹತ್ರ ದುಡ್ಡು ಇಸ್ಕೊಬಹುದು. ಆದ್ರೆ ಇನ್ನೊಂದಂತ ಹೇಳಿದ್ರೆ, ಎಷ್ಟೇ ದುಡ್ಡಿದ್ರು ಕೂಡ ಎಕ್ಸಾಮ್ ಬರೀಲಿಕ್ಕೆ ಅದೇ ಅವರೇ ಅಭ್ಯರ್ಥಿಗಳು ಕುತ್ಕೊಬೇಕು. ಅವ್ರು IPS ಆಗಿರ್ಲಿ, IAS ಆಗಿರ್ಲಿ. ಇವಾಗ ಎಷ್ಟೋ ಜನ ನೋಡ್ತೀವಿ, IPS ಅಧಿಕಾರಿ ಲಂಚ ತಗೊಂಡ್ರು, ಸಸ್ಪೆಂಡ್ ಆದ್ರು, IAS ಅಧಿಕಾರಿ ಈ ಹಗರಣದಲ್ಲಿ ಸಿಗಾಕೊಂಡ್ರು ಅಂತ ಹೇಳಿ. ಆದ್ರೆ ಅವ್ರು ಆವಾಗ ಅವರೇ ಬಂದ್ ಬರಿಬೇಕು, ದುಡ್ಡಿದ್ರು ನಡೆಯಲ್ಲ, ಅವರೇ ಬಂದ್ ಬರಿಬೇಕು ಅಂತ ತಿಳ್ಕೊಳ್ಳಿ. ಏನ್ ಮಾಡಿದ್ರು ಎಜುಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವತ್ತು ಅಕ್ಷತಾ ಕಿಚನ್ ಅಲ್ಲಿ ಎಜುಕೇಶನ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಗ್ತಿದೆ, ಖುಷಿ ಆಗ್ತಿದೆ. ನಂದಿನಿ ಅವರು ಮಾಡಿರುವಂತದ್ದು ಸಿನಿಮಾ ಮತ್ತು ರಾಜಕೀಯ ರಂಗಕ್ಕೆ ಡಾಕ್ಟರ್ ಅಂಬರೀಶ್ ರವರ ಕೊಡುಗೆ ಒಂದು ಅಧ್ಯಯನ. ನಮ್ಮ ಮಂಡ್ಯದ ಗಂಡು ಅಂಬರೀಶ್ ಅವ್ರ ಬಗ್ಗೆ ಮಾಡಿದ್ದಾರೆ. ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಷಯದಲ್ಲಿ PhD ಪದವಿಗಾಗಿ ನೋಂದಾಯಿಸಲು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಮಂಡಿಸಿದ ಮಹಾಪ್ರಬಂಧ. ಸಂಶೋಧಕರು ನಂದಿನಿ KL. ಈಗ ಡಾಕ್ಟರ್ ನಂದಿನಿ. ಇಷ್ಟು ದಪ್ಪ ಬುಕ್ ಇದೆ. ನಿಮ್ಗೆ ಯಾರಿಗಾದ್ರೂ ಇದನ್ನ ಓದ್ಬೇಕು ಅಂತ ಆಸಕ್ತಿ ಇದ್ರೆ ಅವ್ರಿಗೆ ಹೇಳಿ, ತಲುಪಿಸಬಹುದಾ ನಿಮ್ ಬುಕ್ಸ್? ನನ್ನ ಬುಕ್ ಇವಾಗ ಇದು ನನ್ನ ರಿಸರ್ಚ್ ಶೋಧಗಂಗದಲ್ಲಿ ಸಿಗುತ್ತೆ. ಶೋಧಗಂಗಾ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿರುವಂತ ಎಲ್ಲ ಮಹಾಪ್ರಬಂಧಗಳು, ಪ್ರಬಂಧಗಳು, ಸಂಶೋಧನೆ ಮಾಡಿದಂತಹ ಲೇಖನಗಳು ಎಲ್ಲಾನು ಕೂಡ ಅದ್ರಲ್ಲಿರುತ್ತೆ. ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ದುಡ್ಡು ಕೊಟ್ಟು ತಗೊಂಡು ಇಲ್ಲ, ಡೌನ್ಲೋಡ್ ಮಾಡ್ಬೋದು. ಅದು ಯಾರೆಲ್ಲ ಸ್ಟೂಡೆಂಟ್ ಆಗಿರ್ತಾರೆ ಅವ್ರಿಗೆ ಈಸಿಯಾಗಿ ಆಕ್ಸೆಸ್ ಸಿಗುತ್ತೆ. ಮತ್ತೆ ಅಲ್ಲೂ ಕೆಲವೊಂದು ಕೀವರ್ಡ್ಸ್ ಕೊಟ್ಟಿರ್ತಾರೆ, ಅದೇ ಕೀವರ್ಡ್ಸ್ ಆಗಿ ಸರ್ಚ್ ಮಾಡ್ಬೇಕು, ಅಲ್ಲಿ ಸಿಗುತ್ತೆ. ನಾನು ಇನ್ನೊಂದು 6 ತಿಂಗಳಾದ್ಮೇಲೆ ಇದನ್ನ ಬುಕ್ ಮಾಡ್ಬೇಕು ಅಂತ ಇದ್ದೀನಿ. ಅವಾಗ ನಮ್ ನೆನ್ಪ್ ಮಾಡ್ಕೊಂತೀವಿ. ಖಂಡಿತ ಅಕ್ಷತಾ, ನಿಮ್ಗೆ ಕೊಡ್ತೀನಿ. ಓಕೆ. ಅಂದ್ರೆ 2016 ಅಲ್ಲಿ ಎಂಟ್ರೆನ್ಸ್ ಆಯ್ತು, 18 ಅಲ್ಲಿ ನನ್ಗೆ ಗೈಡ್ಶಿಪ್ ಸಿಕ್ಕಿದ್ರು, 19 ಅಲ್ಲಿ ನನ್ಗೆ ಪ್ರೀ ಕೊಲೋಕ್ಯಂಗಿಂತ ಮುಂಚೆ ಕೋರ್ಸ್ ವರ್ಕ್ ಆಯ್ತು. ಅದು ಒಂದ್ 6 ತಿಂಗಳಾದ ನಂತರ 20 ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ 20 ಆಕ್ಚುಲಿ ರಿಸರ್ಚ್ ಸ್ಟಾರ್ಟ್ ಆಗೋದು ಅಲ್ಲಿಂದ. ಇದುವರೆಗೂ ನಾವೇನ್ ಮಾಡಿರ್ತೀವಿ ಇದೆಲ್ಲ ಕೌಂಟ್ ಆಗಲ್ಲ. ಯಾಕೆಂತ ಹೇಳಿದ್ರೆ 5 ವರ್ಷ ಟೈಮ್ ಕೊಡುತ್ತೆ ವಿಶ್ವವಿದ್ಯಾಲಯ. 5 ವರ್ಷದೊಳಗಡೆ ನಾವು ರಿಸರ್ಚ್ ಮಾಡಿ ಸಬ್ಮಿಷನ್ ಮಾಡ್ಬೇಕು. ಟೈಮ್ ಇರೋದು 3 ವರ್ಷ, ಮತ್ತೆ 2 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಅಥವಾ ಗೈಡು ಮತ್ತೆ ಏನಾದ್ರೂ ನಮ್ಗೆ ಪರ್ಸನಲ್ ಪ್ರಾಬ್ಲಮ್ ಇದ್ರೆ
ಅಕ್ಯುರೇಟ್ ಆಗಿ ರೀಸನ್ ಇದ್ರೆ ಹ್ಮ್. ಮತ್ತೆ 2 ವರ್ಷ ಎಕ್ಸ್ಟೆಂಡ್ ಮಾಡಬಹುದು. ಆದ್ರೆ ನನ್ಗೆ ಓವರ್ ಆಲ್ ಎಲ್ಲ ಸೇರಿ 8 ವರ್ಷ ಇರೋದು. ಹ್ಮ್. ಆಕ್ಚುಲಾಗಿ ನಾ ಸಬ್ಮಿಷನ್ ಮಾಡ್ಬೇಕಾಗಿರೋದು 5 ವರ್ಷದೊಳಗಡೆ, ಅಲ್ಲಿಂದ 3 ಸ್ಟಾರ್ಟ್ ವರ್ಷ? ಆಗುತ್ತೆ. ಹಿಂದಿಂದು 2016 ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಂದ ನಾನು ಕೌಂಟ್ ಮಾಡಿದ್ದು. ಓಕೆ, ಅಂದ್ರೆ ನಿಮ್ಗೆ ಹಾನರ್ ಲೇಟ್ ಆಗಾಯ್ತು. ಇಲ್ಲ ಆನರ್ ಲೇಟ್ ಆಗಿ ಆಗ್ನಿಲ್ಲ. ಏನಾಯ್ತು ಅಂತ ಹೇಳಿದ್ರೆ, ಪ್ರೋಸೆಸ್ ಇರೋದ್ ಹೆಂಗೆ ಅಂತ ಹೇಳಿದ್ರೆ, ಇವಾಗ ಕೆಲವೊಬ್ಬರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆದ ತಕ್ಷಣನೇ ಗೈಡ್ ಸಿಗ್ತಾರೆ. ಓಕೆ, ಕರೆಕ್ಟ್. ಅಲ್ಲಿ 2 ವರ್ಷ ನಿಮ್ಗೆ ಆ, ಆಗಿದ್ದು, ಆ, ಇಲ್ಲಿ ಹೀಗಾಯ್ತು. ಹೀಗಾಯ್ತು. ಹಾಗಾಗಿ ಓಕೆ ನಂದಿನಿ ಜೊತೆ ನಾವು ಮಾತನ್ನ ಮುಂದುವರ್ಸಲ್ಲ. ಇವತ್ತಿಗೆ ಈ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಅದ್ರ ಜೊತೆಗೆ ನಾನು ಜನಮನ ಅಂಗಡಿಯ ಒಂದು ಸೀರೆ ಹಸಿರು ಕೊಡ್ಬೇಕು ಅಂತಾರೆ ಪ್ರೆಗ್ನೆಂಟ್ಗೆ, ಅವ್ರ ಹಸಿರುನೇ ಹಾಕೊಂಡ್ ಬಂದಿರೋದ್ರಿಂದ ನಾನು ಹಸಿರು ಶಾಕುಂತಲೆನ ಕೊಡ್ತಾ ಇದ್ದೀನಿ. ಓ, ನನ್ಗೆ ಸಾಕು, ಊಟನೇ ಸಾಕು. ನನ್ಗೆ ಇದ್ರಲ್ಲೇ ಖುಷಿ ಆಯ್ತು. ಇದು ಉಡುಗೊರೆ ಬೇಡವಾ? ಬೇಡ ಬೇಡ ಬೇಡ. ತಗೊಂಡವ್ರಪ್ಪ ವಾಪಸ್ ಯಾರು ಹಿಂಗಾಗುತ್ತೆ. ಆಮೇಲೆ ಇನ್ನೊಂದು ಹ್ಮ್. ನೋಡಿ, ಶಾಕುಂತಲೆ ಹಸಿರಲ್ಲಿ ಇದ್ದಾಳೆ. ವಾವ್. ಆ? ಇನ್ನೊಂದು, ಈ ನೇಚರ್ಸ್ ವೇನ್ ಅನ್ನೋರು ಹ್ಮ್. ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ಲಿ ಅಂತ ಹೇಳಿ ಓಕೆ. ನೋಡಿ, ಓಪನ್ ಮಾಡಿ. ಪರ್ಫ್ಯೂಮ್ ಪರ್ಫ್ಯೂಮ್ ಅಲ್ಲ, ಮತ್ತೆ ಇವ್ರದ್ದು ಚೆನ್ನಾಗಿದೆ. ಇವರೆಲ್ಲ ಆಯುರ್ವೇದ ಹ್ಯಾಂಡ್ ಮೇಡ್ ಅಲ್ಲೇ ಮಾಡ್ತಾರೆ ಎಲ್ಲವನ್ನು. ಫೇಸ್ ಸಿರಮ್. ನೋ 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 ಬಾತಿಂಗ್ ಸಾಲ್ಟ್. ಇಲ್ಲಿ ಫೇಸ್ ಸಿರಮ್ ಅಂತ ಆದ್ರೆ ಬರುತ್ತೆ. ಇವರಲ್ಲಿ ಇರುವಂತದ್ದು ಇವ್ರದ್ದು ಬ್ರೋಷರ್ ಇದು ಓಕೆ, ಬಾತಿಂಗ್ ಸಾಲ್ಟ್. ಈ ರೀತಿಯಾಗಿ ಎಲ್ಲರಿಗೂ ಒಳ್ಳೇದು. ಸ್ಪೆಷಲಿ ಬಸ್ರಿ ಬಾಣಂತಿಯವರೆಲ್ಲ ಹ್ಮ್. ಸ್ವಲ್ಪ ಸ್ನಾನ ಮಾಡುವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ ಮಾಡಿದ್ರೆ ಬಾಡಿ ಹೀಲ್ ಆಗುತ್ತೆ, ಹ್ಮ್. ಫ್ರೆಶ್ ಆಗುತ್ತೆ ಅನ್ನೋದು ಅವ್ರ ಉದ್ದೇಶ. ಹ್ಮ್. ಅವ್ರ ವೆಬ್ಸೈಟ್ ನೋಡಿದ್ರೆ ಇನ್ನೂ ತುಂಬಾ ವಿಷಯಗಳು ಗೊತ್ತಾಗುತ್ತೆ. ಹ್ಮ್. ನೇಚರ್ಸ್ ವೇನ್ಸ್ ಅನ್ನೋದು ಸ್ಮೆಲ್ ಆರೋಗ್ಯ ತುಂಬಾ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಹ್ಮ್. ಅರೋಮಾ, ಬ್ಯೂಟಿಫುಲ್ ಅರೋಮಾ ಇವ್ರದ್ದು. ಅಂದ್ರೆ ನನ್ಗೆ ಈ ಟೈಮಲ್ಲಿ ಒಂದ್ ಬೇಕಿತ್ತು, ಟ್ರೈ ಮಾಡ್ತೀನಿ ಬಿಡಿ. ಬೇಕಿತ್ತಂತೆ, ಇದನ್ನ ತಗೊಂಡು ಒಳಗಿಟ್ಬಿಡ್ರಪ್ಪ. ಓಕೆ. ಸೊ ನಾನು ನಿಮ್ಗೆ ಪಾಯಸ ಮತ್ತೆ ಬೂಂದಿಗೆ ಮುಗಿಸ್ತಾ ಇದ್ದೀನಿ ಹ್ಮ್. ಅಂತ ಅನ್ಕೋಬೇಡಿ. ಪಾಯಸ ಮಿಕ್ಸ್ ಇದಾರೆ, ಇಲ್ಲ ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಇಲ್ಲ ಅಂದ್ರೂ ನಾವು ಕಳ್ಸ್ಕೊಡ್ತೀವಿ ವಾಪಸ್ ಮನೆಗೆ. ಕೋಸಂಬರಿ ಮಿಕ್ಸ್ ಇದಾರೆ, ಅದ್ರ ಜೊತೆಗೆ ಬರೀ ಇಷ್ಟೇ ಕೊಟ್ರಲ್ಲಪ್ಪ, ಒಂದೇ ಒಂದ್ ಖಾರ ಇಲ್ಲ ಅಂತ ಅವ್ರಿಗೆ ನನಗೆ ಗೊತ್ತು, ಅವ್ರಿಗೆ ಬೈಕತಾ ಇದಾರೆ. ಆದ್ರೆ ನಾನ್ ನಿಮ್ಗೊಂದು ವಿಷಯ, ಹ್ಮ್. ಒಂದ್ ಟಾಸ್ಕ್ ಕೊಡ್ತೀನಿ. ಓಕೆ. ನಿಮ್ಗೆ 5 ಬಸ್ರಿ ಬೈಕೆ. ಹ್ಮ್. ನಾವ್ ಲೋಕಲ್ ಆಗಿ ಮಾತಾಡೋಣ. ಯಾವ ಊರ್ ನಿಮ್ದು ಮೂಲ? ನಮ್ದು ಹಾಸನ, ಆಲೂರು. ಅಲ್ವಾ? ನಾವ್ ಹ್ಮ್. ಪಾಂಡವಪುರ, ಮಂಡ್ಯ. ಹ್ಮ್. ಬಸ್ರಿ ಬೈಕೆ 5. ಹ್ಮ್. 5 ಬಸ್ರಿ ಬೈಕೆನ ನೀವು ಬರಿಬೇಕು. ಫುಡ್. ಓಕೆ. ಅದ್ ಬಿಟ್ಟು ಬೇರೆ ಇದ್ಯಾ? ಇರುತ್ತಲ್ಲ ಅಕ್ಷತಾ, ಅದ್ರ ಬಗ್ಗೆ ಮಾತಾಡೋಣ. ಫುಡ್ ಬಗ್ಗೆ ಬರೀರಿ. ಹೇಳ್ಬೋದಾ ಅಥವಾ ಬರೀಲ್ಲ? ಬೇಡ, ಬರೀರಿ. ಓಹೋ, ನಾಟಿ ಸ್ಟೈಲ್ ಎನಿಥಿಂಗ್ ಹ್ಮ್. ಏನು? ನಾನ್ ವೆಜ್. ನಾನ್ ವೆಜ್. ಬಸ್ರಿ ಬೈಕೆ. ನನಗೆ ನಾನ್ ವೆಜ್ ಅಂದ್ರೆ ಆಗ್ತಿರ್ಲಿಲ್ಲ. ಓಕೆ. ಏನದು? ಮುದ್ದೆ, ಹ್ಮ್. ಕೋಳಿ ಸಾರು, ಅಕ್ಕಿ ರೊಟ್ಟಿ. ಹಾಸನದವರಲ್ಲ, ಮುದ್ದೆನೂ ಬೇಕು, ಅಕ್ಕಿ ರೊಟ್ಟಿನೂ ಬೇಕು. ಕಡುಬು, ಅಯ್ಯೋ, ಯಪ್ಪ. ಮತ್ತೆ ಇನ್ನೊಂದ್ ಜೊತೆ. 5 ಹೇಳಿದ್ದು 6 ಇರ್ಲಿ. ಬಸ್ರಿ ಬೈಕೆಗಳಿಗೆ ಮಿತಿ ಇಲ್ಲ ಅಂತಾರಲ್ಲ, ಹಂಗೆ. ಸ್ವಲ್ಪ ನಾನು ಹಾ. ಇದಿಷ್ಟ, ಹಂಗಾಗಿ ನಾನು ಇದ್ ಮಾಡಿದೀನಿ ಅಷ್ಟೇ. ಹೆಂಗಿದೆ ಅಂದ್ರೆ, ಹ. ಇವ್ರು ಹಾಸನದವ್ರು, ಹ್ಮ್. ನಾವ್ ಮಂಡ್ಯದವ್ರು ಬರೀ ಮುದ್ದೆ ಅಂತೀವಿ, ಮಲ್ನಾಡವ್ರು ರೊಟ್ಟಿ ಅಂತಾರೆ. ಇವ್ರು ಹಾಸನದವ್ರು ಆ ಕಡೆಗೂ ಬೇಕು, ಈ ಕಡೆಗೂ ಬೇಕು. ಹಾಸನದವ್ರಿಗೆ ರೊಟ್ಟಿನೂ ಬೇಕು, ಕಡುಬುನೂ ಬೇಕು, ಮುದ್ದೆನೂ ಬೇಕು. ಹೌದು. ಮಲ್ನಾಡು ಹತ್ರ, ಮಂಡ್ಯನೂ ಹತ್ರ, ಅವ್ರದ್ದು ರೊಟ್ಟಿ. ಹಿಂಗೆ ಅಂದ್ರೆ ತೋರ್ಸ್ಬಿಟ್ರಿ ಕಣ್ರಿ ನೀವ್ ಹಾಸನದವ್ರು ಅಂತ. ಅಂದ್ರೆ ನಮ್ಮನೇಲಿ ಯೂಶಲಿ ಇದಿರುತ್ತೆ ಜಾಸ್ತಿ. ಹ್ಮ್. ಇದೆರಡು ಇರುತ್ತೆ, ವಾರಕ್ಕೆ 1-3 ಸಲ ಇದ್ದೇ ಇರುತ್ತೆ. ಇರುತ್ತೆ. ಹ್ಮ್. ಈಗ ಹ್ಮ್. ನಾನ್ ನಿಮ್ಗೆ ಹ್ಮ್. ಒಂದೇ ಒಂದು ಸ್ವಲ್ಪ ತೋರಿಸ್ತೀನಿ. ಹ್ಮ್. ಅದ್ರ ಜೊತೆಗೆ ಏನ್ ಬೇಕು ಅಂತ ಹೇಳಿ. ಹ್ಮ್. ಓಪನ್ ಮಾಡ್ಲಾ? ಹ್ಮ್. ವಾ. ನನ್ ಮನ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು. ನಾ ಹೇಳಿಲ್ಲ ಅವರೆಕಾಳಿದೆ ಅಂತ. ಇದ್ಕಿದ ಅವರೆಕಾಳು ಬೇಳೆ. ಓಕೆ, ಫಸ್ಟ್ ಟೈಮ್ ನಾನು ಮಟನ್ ಕೈಮಾ. ಫಸ್ಟ್ ಟೈಮ್ ಅಲ್ಲ, ಇದ್ಕಿದ ಅವರೆಕಾಳು ಬೇಳೆ. ಅಲ್ಲಲ್ಲ, ಮಟನ್ ಕೈಮನ. ಓಕೆ ಓಕೆ.
ಇವಾಗ ಇದನ್ನ ತಿನ್ನುವಂತಹ ಸಮಯ. ಡೆಸರ್ಟ್ ನ ಫಸ್ಟ್ ತಿನ್ನಿಸ್ಬಿಟ್ಟಿದೀವಿ, ಸ್ವೀಟ್ ನ ಈಗ ತಿನ್ನಿಸ್ತೀವಿ ನೋಡಿ. ಎನಿವೇಸ್ ಇವಾಗ ಇವತ್ತಿನ ನಿಮ್ ಜೊತೆ ಬಸ್ರಿ ಬೈಕೆ ಜೊತೆಗೆ ನಿಮ್ಮ ಡಾಕ್ಟರೇಟ್ ಪದವಿ ಬಗ್ಗೆ ಮಾತಾಡಿ ಖುಷಿ ಆಯ್ತು. ಮುಂದಿನ ಎಪಿಸೋಡ್ ಅಲ್ಲಿ ನಾವು ಸಿಗೋಣ. ಥ್ಯಾಂಕ್ ಯು. ಓ ಥ್ಯಾಂಕ್ ಯು. ಹೆಣ್ಮಗುನ್ ಇಷ್ಟಪಡ್ತಿದ್ದೀರಾ ಅಂತ ಅನ್ಕೊಂಡಿದೀನಿ ಅಲ್ವಾ? ಆಗಿಲ್ಲ, ಬಟ್ ಹೆಣ್ಣಾದ್ರೂ ಇನ್ನೂ ಖುಷಿನೇ ಕಂಡಿದೆ ಅಂತ. ಹೌದು, ಬಟ್ ಯಾವ್ದಾದ್ರು ಓಕೆ, ಒಂದು ಹೆಲ್ದಿ ಬೇಬಿ ಬೇಕು ಅಂತ ಅಷ್ಟೇ. ಇವಾಗ ಅಕ್ಷತಾ ಕಿಚನ್ ನ ನಿಮ್ ಸ್ಟೈಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡಿ ಕಾರ್ಯಕ್ರಮ ಮುಗಿಸೋಣ. ಓಕೆ. ಅಂದ್ರೆ ಅಕ್ಷತಾ ಅವ್ರ ಬಗ್ಗೆ ಹೇಳೋದು ಅವಶ್ಯಕತೆನೇ ಇಲ್ಲ. ಅಕ್ಷತಾ ಪಾಂಡವಪುರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಕಲಾವಿದೆ, ರಂಗಭೂಮಿ ರಂಗಕರ್ಮಿ ಕೂಡ ಹೌದು. ಪ್ರಯೋಗಾತ್ಮಕ ನಾಟಕಗಳನ್ನ ಅವರು ಹಲವಾರು ವರ್ಷಗಳಿಂದ ಮಾಡ್ಕೊ ಬಂದಿದ್ದಾರೆ. ಅದ್ರ ಜೊತೆಗೆ ಪುಸ್ತಕನೂ ಕೂಡ ಬರೀತಾ ಇದ್ದಾರೆ. ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಅವರು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದ್ದಾರೆ, ಅಕ್ಷತಾ ಕಿಚನ್ ಅಂತ ಹೇಳಿ. ಅಲ್ಲಿ ಗೆಸ್ಟ್ ನ ಕರೆಸ್ತಾರೆ. ಅದ್ರ ಜೊತೆಗೆ ಗೆಸ್ಟ್ ನ ಯಾವ ರೀತಿಯಾಗಿ ತೃಪ್ತಿ ಮಾಡ್ಬೇಕು ಅಂತಲೂ ಕೂಡ ಅವರಿಗೆ ಟಿಪ್ಸ್ ಗೊತ್ತು. ವೆರೈಟಿ ಫುಡ್ ಮಾಡ್ತಾರೆ, ಅದ್ರ ಜೊತೆಗೆ ಮಾತುಕತೆ ಇರುತ್ತೆ, ಹರಟೆ ಇರುತ್ತೆ, ಎಮೋಷನ್ ಕ್ಯಾರಿ ಮಾಡ್ತಾರೆ. ಅವರ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.